Hi, welcome to e-learning class by Nagaraj Karigar, JTO Government ITI, Ribbonpete. In the previous class, we have discussed about placing the coils in a distributed or basket type winding. ಸೊ ಕಾಯಿಲ್ಗಳನ್ನು ಹೇಗೆ ಪ್ಲೇಸಿಂಗ್ ಮಾಡೋದು ಅನ್ನೋದನ್ನು ಈ ಹಿಂದಿನ ಕ್ಲಾಸಲ್ಲಿ ನೀವು ನೋಡಿದ್ದೀವಿ. ಅಲ್ಲಿ 2 ಕ್ಲಾಸ್ನಲ್ಲಿ ಆ ಒಂದು ಕ್ಲಾಸ್ ಡಿವೈಡ್ ಆಗಿದೆ. ಸೊ 2 ಕ್ಲಾಸನ್ನು ನೀವು ನೋಡಿದ್ದೀರ ಅಂತ ಭಾವಿಸ್ತಾ, ಸೊ ಅದರ ಮುಂದುವರೆದ ಭಾಗವಾಗಿ ಮತ್ತೊಂದು ಕ್ಲಾಸು 3 ಫೇಸ್ ಇಂಡಕ್ಷನ್ ಮೋಟಾರ್ ವೈಂಡಿಂಗ್, ಅದರಲ್ಲಿ ಎಸ್ಪೆಷಲಿ ಸಿಂಗಲ್ ಲೇಯರ್ ಕಾನ್ಸಂಟ್ರಿಕ್ ಟೈಪ್ ಹಾಫ್ ಕಾಯಿಲ್ ಕನೆಕ್ಷನ್ ಅಂತ ಕೂಡ ಹೇಳ್ತೇವೆ. ಸಿಂಗಲ್ ಲೇಯರ್ ಕಾನ್ಸಂಟ್ರಿಕ್ ಟೈಪ್ ಹಾಫ್ ಕಾಯಿಲ್ ಕನೆಕ್ಷನ್, ಈ ಥರದ ಒಂದು ವೈಂಡಿಂಗನ್ನು ಮಾಡೋದು ಹೇಗೆ ಅಂತಕ್ಕಂಥದ್ದನ್ನು ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಅಟ್ ದ ಎಂಡ್ ಆಫ್ ದಿಸ್ ಲೆಸನ್ ಯು ಶಾಲ್ ಬಿ ಏಬಲ್ ಟು ಸ್ಟೇಟ್ ದ ಜನರಲ್ ರಿಕ್ವೈರ್ಮೆಂಟ್ಸ್ ಪರ್ಟೈನಿಂಗ್ ಟು ಕಾನ್ಸಂಟ್ರಿಕ್ ಟೈಪ್ ಆಫ್ ವೈಂಡಿಂಗ್ ಇನ್ 3 ಫೇಸ್ ಮೋಟಾರ್ಸ್. ಏನಲ್ಲಿ ರಿಕ್ವೈರ್ಮೆಂಟ್ಸ್, ಜನರಲ್ ರಿಕ್ವೈರ್ಮೆಂಟ್ಸ್ ಏನೇನು ಬೇಕು ಅನ್ನೋದನ್ನು ನಾವು ಈ ಒಂದು ಕಾನ್ಸಂಟ್ರಿಕ್ ಟೈಪ್ ವೈಂಡಿಂಗ್ ಏನೆಲ್ಲ ಜನರಲ್ ರಿಕ್ವೈರ್ಮೆಂಟ್ಸ್ ಇದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕಿದೆ. ಹಾಗೆ ಸ್ಟೇಟ್ ದ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ದ ಕಾನ್ಸಂಟ್ರಿಕ್ ಟೈಪ್ ವೈಂಡಿಂಗ್. ಈ ಕಾನ್ಸಂಟ್ರಿಕ್ ಟೈಪ್ ವೈಂಡಿಂಗಲ್ಲಿ ಕೆಲವೊಂದು ಮೆರಿಟ್ಸ್ಗಳಿದೆ, ಕೆಲವೊಂದು ಡಿಮೆರಿಟ್ಸ್ ಇದೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಎಕ್ಸ್ಪ್ಲೇನ್ ದ ಪ್ರಿಪ್ರೇಷನ್ ಆಫ್ ದ ವೈಂಡಿಂಗ್ ಟೇಬಲ್ ಫಾರ್ ಕಾನ್ಸಂಟ್ರಿಕ್ ಟೈಪ್ ವೈಂಡಿಂಗ್. ಏನು ಒಂದು ಪ್ರಿಪ್ರೇಷನ್ ಆಫ್ ವೈಂಡಿಂಗ್ ಟೇಬಲ್ ಅಂತ ಹೇಳ್ತೀವಿ, ಅದನ್ನು ಕೂಡ ಇದರಲ್ಲಿ ಈ ಕಾನ್ಸಂಟ್ರಿಕ್ ವೈಂಡಿಂಗ್ ಸಂಬಂಧಪಟ್ಟಂಥ ಒಂದು ಟೇಬಲನ್ನು ಕೂಡ ನಾವಿಲ್ಲಿ ಪ್ರಿಪೇರ್ ಮಾಡ್ತಕ್ಕಂಥದ್ದು ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಬೋದು. ಹಾಗೆ ಎಕ್ಸ್ಪ್ಲೇನ್ ಹೌ ಟು ಡ್ರಾ ದ ಎಂಡ್ ಆ್ಯಂಡ್ ಕಾಯಿಲ್ ಕನೆಕ್ಷನ್ ಡಯಾಗ್ರಾಮ್ಸ್ ಅಂತ ಹೇಳ್ತೀವಿ. ಎಂಡ್ ಕನೆಕ್ಷನ್ ಕೊಡೋದು ಹೇಗೆ, ಕಾಯಿಲ್ ಕನೆಕ್ಷನ್ ಕೊಡೋದು ಹೇಗೆ ಅನ್ನೋದನ್ನು ಒಂದು ಡಯಾಗ್ರಾಮನ್ನು ಡ್ರಾ ಮಾಡ್ತಕ್ಕಂಥದ್ದನ್ನು ನಾವು ಕೂಡ ಇಲ್ಲಿ ತಿಳ್ಕೊಬೋದು. ಹಾಗೆ ಎಕ್ಸ್ಪ್ಲೇನ್ ಹೌ ಟು ಡ್ರಾ ದ ಡೆವಲಪ್ಡ್ ಆ್ಯಂಡ್ ರಿಂಗ್ ಡಯಾಗ್ರಾಮ್ಸ್. ಹಾಗೆಯೇ ಡೆವಲಪ್ಮೆಂಟ್ ಡಯಾಗ್ರಾಮನ್ನು ಡ್ರಾ ಮಾಡೋದು, ಹಾಗೆ ರಿಂಗ್ ಡಯಾಗ್ರಾಮ್ಸನ್ನು ಡ್ರಾ ಮಾಡೋದನ್ನು ಕೂಡ ನಾವು ಇವತ್ತಿನ ಕ್ಲಾಸಲ್ಲಿ ನೋಡ್ಬೋದಾಗಿದೆ. ಬನ್ನಿ ನೋಡ್ತಾ ಹೋಗೋಣ ಒನ್ ಬೈ ಒನ್. ಫಸ್ಟ್ನಾಗಿ 3 ಫೇಸ್ ಕಾನ್ಸಂಟ್ರಿಕ್ ವೈಂಡಿಂಗ್. ಇನ್ ಜನರಲ್ ಕಾನ್ಸಂಟ್ರಿಕ್ ವೈಂಡಿಂಗ್ ಈಸ್ ಫೌಂಡ್ ಇನ್ ಸಿಂಗಲ್ ಫೇಸ್ ಮೋಟಾರ್ಸ್. ಸಾಮಾನ್ಯವಾಗಿ ನಮ್ಮ ಈ ಕಾನ್ಸಂಟ್ರಿಕ್ ಟೈಪ್ ವೈಂಡಿಂಗ್ ಅಂತ ಏನಿದೆ, ಇದು ಸಿಂಗಲ್ ಫೇಸ್ ವೈಂಡಿಂಗಲ್ಲಿ ಅತಿ ಹೆಚ್ಚು ಜನರಲಿ. And occasionally this type of winding is also used for 3 phase motor. Occasionally, sometimes 3 phase motors ಅಲ್ಲೂ ಕೂಡ ನಾವು ಈ ಕಾನ್ಸಂಟ್ರಿಕ್ ಟೈಪ್ ಸಿಂಗಲ್ ಏರ್ ಕಾನ್ಸಂಟ್ರಿಕ್ ಟೈಪ್ ವೈಂಡಿಂಗನ್ನು ಬಳಸ್ತೀವಿ. ದಿಸ್ ಕಾನ್ಸಂಟ್ರಿಕ್ ವೈಂಡಿಂಗ್ ಹ್ಯಾಸ್ ಟು ಹ್ಯಾವ್ 2 or more ಕಾಯಿಲ್ಸ್ ಇನ್ ಎ ಗ್ರೂಪ್. ಸೊ ಇಲ್ಲಿ ಮೇನ್ ಪಾಯಿಂಟ್ ಅಂತ ಹೇಳಿದ್ರಪ್ಪ ಅಂದರೆ, ಈ ಕಾನ್ಸಂಟ್ರಿಕ್ ವೈಂಡಿಂಗ್ ಅಂತ ಏನು ಹೇಳ್ತೀವಿ, ಇದರಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ಕಾಯಿಲ್ನ ಒಂದು ಗ್ರೂಪ್ ಇಲ್ಲಿ ರಚನೆ ಆಗ್ತದೆ. ಹಾಗೆ ಫಾರ್ ಡಿಫ್ರೆಂಟ್ ಪಿಚ್ಚಸ್, ಮೇನ್ ಥಿಂಕ್ ಅಂತ ಹೇಳಿದ್ರೆ ಇಲ್ಲಿ ಡಿಫ್ರೆಂಟ್ ಪಿಚ್ಚಸ್ ಇರುತ್ತೆ. ಒಂದು ಕಾಯಿಲಿಂದ ಇನ್ನೊಂದು ಕಾಯಿಲ್ ಪಿಚ್ ಚೇಂಜ್ ಇದೆ. ಇಲ್ಲಿ ಒಂದು ಕಾಯಿಲ್ ಪಿಚ್ ಒಂದಾದರೆ ಇನ್ನೊಂದು ಕಾಯಿಲ್ ಪಿಚ್ ಇನ್ನೊಂದು ಟೈಪ್ ಇರ್ತದೆ. ಸೊ ಇಲ್ಲಿ ಕಾಯಿಲ್ ಪಿಚ್ ಒಂದೇ ಥರನಾದ ಕಾಯಿಲ್ ಪಿಚ್ ಇರೋದಿಲ್ಲ, ಡಿಫ್ರೆಂಟ್ ಕಾಯಿಲ್ ಪಿಚ್ ಕೂಡ ಇಲ್ಲಿ ಬರುತ್ತೆ. ಫರ್ದರ್ ಇನ್ 3 ಫೇಸ್ ಕಾನ್ಸಂಟ್ರಿಕ್ ವೈಂಡಿಂಗ್ ಆಲ್ ದ 3 ಫೇಸಸ್ ಕನ್ಸಿಸ್ಟ್ ಆಫ್ ದ ಸೇಮ್ ನಂಬರ್ ಆಫ್ ಕಾಯಿಲ್ಸ್. ಸಾಮಾನ್ಯವಾಗಿ ಈ ಥರದಲ್ಲಿ 3 ಫೇಸ್ ಕಾನ್ಸಂಟ್ರಿಕ್ ವೈಂಡಿಂಗ್ ಅಂದ ತಕ್ಷಣ ಆಲ್ ದ 3 ಫೇಸಸ್ ಕನ್ಸಿಸ್ಟ್ ಆಫ್ ಸೇಮ್ ನಂಬರ್ ಆಫ್ ಕಾಯಿಲ್ಸ್. ಎಲ್ಲ ಫೇಸ್ಗಳ ಮೇಲೂ ಕೂಡ ಸಮ ಸಂಖ್ಯೆಯಲ್ಲಿ, ಸೇಮ್ ಸಂಖ್ಯೆಯಲ್ಲಿ ನಂಬರ್ ಆಫ್ ಕಾಯಿಲ್ಸ್ ಇರುತ್ತೆ. ಆ್ಯಂಡ್ ಪ್ರೊಡ್ಯೂಸ್ ಸಿಮಿಲರ್ ಕಾನ್ಸಂಟ್ರಿಕ್ ಪೋಲ್ಸ್. ಹಾಗೆಯೇ ಅಲ್ಲಿ ಸಿಮಿಲರ್ ಕಾನ್ಸಂಟ್ರಿಕ್ ಪೋಲ್ಸ್ಗಳನ್ನು ಪ್ರೊಡ್ಯೂಸ್ ಮಾಡ್ತದೆ. ಆ್ಯಂಡ್ ಸ್ಟೆಪ್ಡ್ ಫಾರ್ಮರ್ಸ್ ಆರ್ ಯೂಸ್ಡ್ ಟು ಪ್ರಿಪೇರ್ ಕಾಯಿಲ್ಸ್ ಫಾರ್ ದಿ ಕಾನ್ಸಂಟ್ರಿಕ್ ವೈಂಡಿಂಗ್. ಇಲ್ಲಿ ಸ್ಟೆಪ್ಡ್ ಫಾರ್ಮರ್ ಅಂತ ಬರ್ತದೆ, ಅಂದರೆ ವೈಂಡಿಂಗನ್ನು ಸುತ್ತಕೊಳ್ಳೋದಕ್ಕೆ ಏನೊಂದು ಫಾರ್ಮರ್ನ ಯೂಸ್ ಮಾಡ್ತೀವಿ, ಅದು ಸ್ಟೆಪ್ಡ್ ಇರ್ತದೆ. ಅಂದರೆ ಈಗ ಇಲ್ಲಿ ನಮಗೆ ಕಾಯಿಲ್ ಕೂಡ ಸ್ಟೆಪ್ ಕಾಯಿಲೇ ಬರ್ತದೆ. ಹಾಗಾಗಿಬಿಟ್ಟು ನಾವಿಲ್ಲಿ ಸ್ಟೆಪ್ಡ್ ಫಾರ್ಮರ್ನ ನಾವು ಯೂಸ್ ಮಾಡಿಕೊಂಡು ಕಾಯಿಲನ್ನು ಪ್ರಿಪೇರ್ ಮಾಡ್ಕೊಳ್ತೀವಿ. ಬನ್ನಿ ಹಾಗಾದರೆ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಕಾನ್ಸಂಟ್ರಿಕ್ ವೈಂಡಿಂಗ್ ನೋಡೋದಾದರೆ, ದಿಸ್ ಟೈಪ್ ಆಫ್ ವೈಂಡಿಂಗ್ ಹ್ಯಾಸ್ ಸಮ್ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಲ್ಸೋ. ಫಸ್ಟ್ಲಿ ಮೆರಿಟ್ಸನ್ನು ನೋಡೋದಾದರೆ, ದಿಸ್ ಟೈಪ್ ಆಫ್ ವೈಂಡಿಂಗ್ ಹ್ಯಾಸ್ ಮೋರ್ ಸ್ಪೇಸ್ ಫಾರ್ ದಿ ಕೂಲಿಂಗ್. ಮೆರಿಟಲ್ಲಿ ಏನಪ್ಪ ಮೊದಲನೇದಂದರೆ, ಈ ಥರದ ವೈಂಡಿಂಗಲ್ಲಿ ಕೂಲಿಂಗ್ ಆಗೋದಕ್ಕೆ ಮೋರ್ ಸ್ಪೇಸ್ ಸಿಗುತ್ತೆ ಅಂತ ಹೇಳ್ಬೋದು. ಹಾಗೆಯೇ ನೋ ನೀಡ್ ಆಫ್ ರೈಸಿಂಗ್ ಆರ್ ಲಿಫ್ಟಿಂಗ್ ದ ಕಾಯಿಲ್ ಸೈಡ್ಸ್ ಟು ಇಂಟರ್ಲೀವ್ ದಮ್ ಡ್ಯೂರಿಂಗ್ ದ ವೈಂಡಿಂಗ್ ಮಾಡಬೇಕಾದ್ರೆ ಇದನ್ನು ಆ ಕಡೆ ಎತ್ತಿಡಿ, ಈ ಕಡೆ ಎತ್ತಿಡು, ಅದನ್ನು ಹಾಗೆ ಸೇಫ್ ಮಾಡಿಡು, ಇದನ್ನು ಈ ಕಡೆ ಸೇಫ್ ಮಾಡಿಡು, ಆ ಕಾಯಿಲನ್ನು ಆ ಕಡೆ ಬಿಡು, ಥ್ರೋ ಕಾಯಿಲ್ಸ್ ಈ ಕಡೆ ಬಿಡು, ಆ ಥರದ್ದೇನು ಇಲ್ಲಿ ಇರೋದಿಲ್ಲ. ದೆನ್ ಇಟ್ ಈಸ್ ಈಸಿ ಟು ಶೇಪ್ ದ ಕಾಯಿಲ್ಸ್ ಯೂನಿಫಾರ್ಮ್ಲಿ. ಅವನ್ನ ವೈಂಡಿಂಗ್ ಆದಮೇಲೆ
ಆ ಒಂದು ಮೋಟ್ರ್ ಸುತ್ತ ಏನು ಮಾಡ್ಬೋದು ಅಂದರೆ ಒಂದು ಯೂನಿಫಾರ್ಮಲ್ಲಿ ಅದನ್ನು ಶೇಪ್ ಮಾಡ್ಬೋದು, ಒಂದು ಸಿಸ್ಟಮೆಟಿಕ್ ಶೇಪಲ್ಲಿ ಅದನ್ನು ಮಾಡೋದಕ್ಕೆ ತುಂಬ ಈಸಿಯಾಗಿ ಆಗುತ್ತೆ, ಹೆಲ್ಪ್ ಆಗುತ್ತೆ. ಹಾಗೆ ಪಾಸಿಬಲ್ ಟು ಸೇವ್ ಕಾಪರ್ ಬಿಕಾಸ್ ಇನ್ ಡಿಸ್ಟ್ರಿಬ್ಯೂಟೆಡ್ ವೈಂಡಿಂಗ್ ಆಲ್ ದ ಕಾಯಿಲ್ಸ್ ಆರ್ ಆಫ್ ದ ಸೇಮ್ ಸೈಜ್. ಆನ್ ದ ಅದರ್ ಹ್ಯಾಂಡ್ ಇನ್ ಕಾನ್ಸೆಂಟ್ರಿಕ್ ವೈಂಡಿಂಗ್ ಕಾಯಿಲ್ ಗ್ರೂಪ್ಸ್ ಓನ್ಲಿ ವಿಲ್ ಬಿ ದ ಯೂನಿಫಾರ್ಮ್ ಬಟ್ ಕಾಯಿಲ್ಸ್ ಆಫ್ ದ ಡಿಫ್ರೆಂಟ್ ಪಿಚಸ್ ಇನ್ ಕಾನ್ಸೆಂಟ್ರಿಕ್ ಫಾರ್ಮ್ ಆರ್ ಯೂಸ್. ಸೊ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ಮೊದಲನೇದು, ಸೊ ಇಲ್ಲಿ ಕಾಪರ್ ಸೇವ್ ಆಗುತ್ತೆ ಅಂತ ಕೂಡ ಹೇಳ್ತೀವಿ, ಪಾಸಿಬಲ್ ಟು ಸೇವ್ ದ ಕಾಪರ್ ಅಂತ ಹೇಳ್ತೀವಿ. ಯಾಕೆಂತೇಳಿದ್ರೆ ಡಿಸ್ಟ್ರಿಬ್ಯೂಟೆಡ್ ವೆಂಡಿಂಗಲ್ಲಿ ಏನಿದೆ ಕಾಯಿಲ್ಸ್ ಆರ್ ಆಫ್ ದ ಸೇಮ್. ನೋಡಿ, ಒಂದು ಕಾಯಿಲ್ ಹೇಗಿರುತ್ತೆ ಇನ್ನೊಂದು ಕಾಯಿಲು ಹಾಗೆ ಇರ್ತದೆ, ಚೇಂಜಸ್ ಇರೋದಿಲ್ಲ, ಹಾಗಾಗಿ ಮೇನ್ ಪಾಯಿಂಟ್. ಆ್ಯಂಡ್ ಅದರ್ ಹ್ಯಾಂಡ್ ಕಾನ್ಸೆಂಟ್ರಿಕ್ ವೈಂಡಿಂಗ್ ಕಾಯಿಲ್ ಗ್ರೂಪ್ಸ್ ಓನ್ಲಿ ವಿಲ್ ಬಿ ದ ಯೂನಿಫಾರ್ಮ್. ಅಂದರೆ ಕಾಯಿಲ್ಗಳು ಒಂದು ಗ್ರೂಪ್ ಆಫ್ ಕಾಯಿಲ್ ಏನು ಬರ್ತದೆ, ಒಂದು ಗ್ರೂಪ್ ಅದೇ ಥರದ್ದು ಇನ್ನೊಂದು ಗ್ರೂಪ್, ಅದೇ ಥರದ್ದು ಇನ್ನೊಂದು ಗ್ರೂಪ್, ಅದೇ ಥರದ್ದು ಇನ್ನೊಂದು ಗ್ರೂಪ್, ಈ ರೀತಿ ಕಾಯಿಲ್ ಗ್ರೂಪ್ಗಳು ಸೇಮ್ ಇರ್ತವೆ. ಮತ್ತು ಕಾಯಿಲ್ದು ಏನದಲ್ಲ ಡಿಫ್ರೆಂಟ್ ಪಿಚಸ್ ಇರ್ತದೆ, ಕಾಯಿಲ್ ಪಿಚ್ ಮಾತ್ರ ಡಿಫ್ರೆಂಟ್. ಒಂದು ಕಾಯಿಲ್ ಪಿಚ್ ಒಂದಾದರೆ ಇನ್ನೊಂದು ಕಾಯಿಲ್ ಪಿಚ್ ಇನ್ನೊಂದು ಥರ ಇರ್ತದೆ. ಇದು ಮೇನಾಗಿ ನಾವು ನೋಡಬೇಕಾಗತ್ತೆ. ಆ್ಯಂಡ್ ದೇರ್ ಈಸ್ ನೋ ಇಂಟರ್ಲೀವಿಂಗ್ ಆಫ್ ದ ಕಾಯಿಲ್ ಸೈಡ್ಸ್. ದ ವೈಂಡಿಂಗ್ ಕುಡ್ ಬಿ ಡನ್ ಬೈ ಮಷಿನ್ ರಿಸಲ್ಟಿಂಗ್ ಇನ್ ಫಾಸ್ಟರ್ ಪ್ರೊಡಕ್ಷನ್. ಮೇನ್ ಪಾಯಿಂಟ್ ಅಂತ ಹೇಳಿದ್ರೆ ಇದರಲ್ಲಿ ಕಾಯಿಲ್ಗಳನ್ನು ಕೆಲವೊಂದು ಮಷಿನ್ಗಳಿಂದನೇ ಇನ್ಸರ್ಟ್ ಮಾಡ್ತಕ್ಕಂಥದ್ದಿದೆ. ಮಷಿನನ್ನು ಬಳಸ್ಕೊಂಡು ಕಾಯಿಲ್ಗಳನ್ನು ಸ್ಲಾಟಲ್ಲಿ ಇನ್ಸರ್ಟ್ ಮಾಡಿದೆ. ಅಟ್ ಎ ಟೈಮ್ ಅಷ್ಟು ಸ್ಲಾಟಿಗೆ ಅಷ್ಟು ಕಾಯಿಲನ್ನು ಏಕಕಾಲಕ್ಕೆ ಇನ್ಸರ್ಟ್ ಮಾಡಿಬಿಡ್ಬೋದು. ಇದರಿಂದ ಏನಪ್ಪ ಅಂತ ಹೇಳಿದ್ರೆ ಪ್ರೊಡಕ್ಷನ್ ಅಂದರೆ ಹೊಸ ಮೋಟ್ರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡತಕ್ಕಂಥ ಪ್ರೊಡಕ್ಷನ್ ಯೂನಿಟ್ಗಳಲ್ಲಿ ಫಾಸ್ಟರ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ. ರಿಸಲ್ಟಿಂಗ್ ಈಸ್ ಫಾಸ್ಟರ್ ಪ್ರೊಡಕ್ಷನ್. ಈ ರೀತಿಯ ಒಂದು ಸಿಸ್ಟಮ್ ಇರೋದ್ರಿಂದ ಅತಿ ಹೆಚ್ಚು ಕಾಯಿಲ್ಗಳನ್ನು ಮೋಟ್ರ್ಗಳನ್ನು ಕಡಿಮೆ ಸಮಯದಲ್ಲಿ ವೌಂಡ್ ಮಾಡಿ ಹಾಕ್ಬಿಡ್ಬೋದು ಅಂತ. ಆ್ಯಂಡ್ ಇಟ್ ಈಸ್ ಈಸಿ ಟು ಮೇಕ್ ದ ಎಂಡ್ ಕನೆಕ್ಷನ್. ಎಂಡ್ ಕನೆಕ್ಷನ್ ಮಾಡೋದು ಈಸಿ ಇದೆ. ಹಾಗೆ ಈಸಿ ಟು ವೈಂಡ್ ಅಂತ ಹೇಳ್ತೀವಿ. ಆ್ಯಂಡ್ ದೇರ್ ಈಸ್ ನೋ ಓವರ್ಲ್ಯಾಪಿಂಗ್ ಆಫ್ ದ ಕಾಯಿಲ್ಸ್. ಮೇನ್ ಪಾಯಿಂಟ್ ಅಂದರೆ ಓವರ್ಲ್ಯಾಪಿಂಗ್ ಬರೋದಿಲ್ಲ ಇದರಲ್ಲಿ, ಅದು ಒಂದು ಕೂಡ ಒಂದು ಮೆರಿಟ್ಸಲ್ಲಿ ಬರ್ತದೆ. ನಾವು ಡಿಮೆರಿಟ್ಸ್ ನೋಡೋದಾದರೆ ಸ್ಕಿಲ್ಡ್ ಲೇಬರ್ ಈಸ್ ರಿಕ್ವೈರ್ಡ್ ಟು ಇನ್ಸರ್ಟ್ ದ ಕಾಯಿಲ್ಸ್ ಇನ್ ದ ಸ್ಲಾಟ್ಸ್. ಸ್ಕಿಲ್ಡ್ ಲೇಬರ್ ಬೇಕಾಗುತ್ತದೆ, ಅಂದರೆ ಕೆಲಸ ಹೊಸ್ದಾಗಿ ಮಾಡೋದಕ್ಕಿಂತ ಸ್ವಲ್ಪ ಸ್ಕಿಲ್ ಇರ್ತಕ್ಕಂಥ ಲೇಬರ್ ಇದಕ್ಕೆ ಬೆಟರ್. ನೆಕ್ಸ್ಟ್ ಸ್ಟೆಪ್ಡ್ ಫಾರ್ಮರ್ ಈಸ್ ರಿಕ್ವೈರ್ಡ್ ಅಂತ, ಅಂದರೆ ಏನು ಕಾಯಿಲನ್ನು ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಸ್ಟೆಪ್ಡ್ ಫಾರ್ಮರೇ ಬೇಕು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನಾಟ್ ಆ್ಯಸ್ ಎಫಿಷಿಯೆಂಟ್ ಆ್ಯಸ್ ಬ್ಯಾಸ್ಕೆಟ್ ವೆಂಡಿಂಗ್. ಬ್ಯಾಸ್ಕೆಟ್ ವೆಂಡಿಂಗಿನಷ್ಟು ಎಫಿಷಿಯೆಂಟಾಗಿ ಇರೋದಿಲ್ಲ, ಇದು ಕೂಡ ಒಂದು ಡಿಮೆರಿಟ್ಸ್. ಬನ್ನಿ ನೋಡೋಣ ಒಂದು ಬೈ ಒನ್. ಈ ಥರದ ಒಂದು ವೈಂಡಿಂಗನ್ನು ಮಾಡಬೇಕಾದ್ರೆ ನಾವು ಏನೆಲ್ಲ ವಿಷಯಗಳನ್ನು ತಿಳ್ಕೊಬೇಕಾಗುತ್ತೆ, ಯಾವ್ಯಾವೆಲ್ಲ ಡಯಾಗ್ರಾಮ್ಗಳನ್ನು ಡೆವಲಪ್ ಮಾಡಬೇಕಾಗುತ್ತೆ, ಡ್ರಾ ಮಾಡಬೇಕಾಗುತ್ತೆ, ಕ್ಯಾಲ್ಕುಲೇಷನ್ ಮಾಡೋದಿರುತ್ತೆ ಅಂತ. ಮೊದಲನೇದು ಗ್ರೂಪಿಂಗ್. ದ ಎಕ್ಸಾಂಪಲ್ ಗಿವನ್ ಬಿಲೋ ವಿಲ್ ಕ್ಲಾರಿಫೈ ದ ಫಾಲೋವಿಂಗ್. ಇಲ್ಲಿ ಕಾನ್ಸಂಟ್ರಿಕ್ ಸಿಂಗಲ್ ಲೇಯರ್ ಡಬಲ್ ಲೇಯರ್ ಏನಿದೆ, ಈ ಸಿಂಗಲ್ ಲೇಯರ್ ಕಾನ್ಸಂಟ್ರಿಕ್ ವೈಂಡಿಂಗ್, ಈ ಥರದ ವೈಂಡಿಂಗನ್ನು ಮಾಡಬೇಕಾದ್ರೆ ವೆದರ್ ಕಾನ್ಸಂಟ್ರಿಕ್ ಟೈಪ್ ವೈಂಡಿಂಗ್ ಈಸ್ ಪಾಸಿಬಲ್ ಫಾರ್ ಎ ಗಿವನ್ ಸ್ಟೇಟರ್, ಇದನ್ನು ನಾವು ಗಮನಿಸ್ಬೇಕಾಗತ್ತೆ. ನಾವು ಕೊಟ್ಟಿರ್ತೀವಿ, ನಾವೇನೊಂದು ಎಕ್ಸಾಂಪಲ್ ಇದೆ, ಆ ಎಕ್ಸಾಂಪಲ್ ತೊಗೊಂಡಾಗ ವೆದರ್ ದ ಕಾನ್ಸಂಟ್ರಿಕ್ ಟೈಪ್ ಆಫ್ ವೈಂಡಿಂಗ್ ಈಸ್ ಪಾಸಿಬಲ್ ಫಾರ್ ಎ ಗಿವನ್ ಸ್ಟೇಟರ್, ಇದು ಸಾಧ್ಯನಾ, ಸಿಂಗಲ್ ಏನು ಕಾನ್ಸಂಟ್ರಿಕ್ ಟೈಪ್ ವೈಂಡಿಂಗ್ ಮಾಡೋದಕ್ಕೆ ಸಾಧ್ಯನಾ ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಳೋದು. ಹಾಗೆಯೇ ಇಫ್ ಎಸ್ ಅಂತ ಅನ್ನೋದಾದರೆ ವೆದರ್ ಇಟ್ ಶುಡ್ ಬಿ ಹಾಫ್ ಕಾಯಿಲ್ ಆರ್ ಹೋಲ್ ಕಾಯಿಲ್ ಕನೆಕ್ಟೆಡ್ ವೈಂಡಿಂಗ್ ಅಂತ ಡಿಸೈಡ್ ಮಾಡಬೇಕಾಗುತ್ತೆ. ಇವೆರಡು ಪಾಯಿಂಟ್ ಭಾಳ ಮುಖ್ಯ ಇಲ್ಲಿ. ಬನ್ನಿ ಎಕ್ಸಾಂಪಲ್ ನೋಡೋದಾದರೆ 3 phase ಇಂಡಕ್ಷನ್ ಮೋಟರ್ ಹ್ಯಾವಿಂಗ್ 24 slots, 12 coils, 4 pole stator. ವಿ ಹ್ಯಾವ್ ನಂಬರ್ ಆಫ್ ಕಾಯಿಲ್ಸ್ ಪರ್ ಫೇಸ್. ಹಾಗಾದರೆ ಎಷ್ಟು ಬರ್ತದೆ? ಟೋಟಲ್ ನಂಬರ್ ಆಫ್ ಕಾಯಿಲ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಫೇಸಸ್ ಅಂತ ಹೇಳ್ತೀವಿ. ಸೊ ಅಲ್ಲಿಗೆ ಗೊತ್ತಿದೆ, ಈಗಷ್ಟೇ ನೋಡಿದ್ವಿ ಎಕ್ಸಾಂಪಲ್ಲಿ 12 ಕಾಯಿಲ್ಸ್ ಇದೆ, 3 phase ಇದೆ, ಅಲ್ಲಿಗೆ 4 coils ಪರ್ ಫೇಸ್ ಆಗುತ್ತೆ. ಸೊ ಫಾರ್ ಹೋಲ್ ಕಾಯಿಲ್ ಕನೆಕ್ಷನ್ ನಂಬರ್ ಆಫ್ ಕಾಯಿಲ್ಸ್ ಪರ್ ಫೇಸ್ ಪರ್ ಪೋಲ್ ಎಷ್ಟು ಅಂತ. ಆವಾಗ ಹೋಲ್ ಕಾಯಿಲ್ ಕನೆಕ್ಷನ್ ಅಂದರೆ ನಂಬರ್ ಆಫ್ ಕಾಯಿಲ್ಸ್ ಪರ್ ಫೇಸ್, ನಂಬರ್ ಆಫ್ ಕಾಯಿಲ್ಸ್ ಪರ್ ಫೇಸ್ ಡಿವೈಡೆಡ್ ಬೈ ನಂಬರ್ ಆಫ್ ಫೇಸ್. ಎಷ್ಟು ಕಾಯಿಲ್ಸ್ ಪರ್ ಫೇಸ್ ಮೇಲೆ ಇದ್ದಾವೆ? 4 ಕಾಯಿಲ್ಸ್ ಇದ್ದಾವೆ, 4 ಕಾಯಿಲ್ಸ್ ಪರ್ ಫೇಸಲ್ಲಿದ್ದಾವೆ. ಸೊ ಹಾಗೆ ನಂಬರ್ ಆಫ್ ಪೋಲ್ಸ್ ಕೂಡ 4 ಇದೆ. ಅಲ್ಲಿಗೆ 1 ಕಾಯಿಲ್ ಪರ್ ಫೇಸ್ ಪರ್ ಪೋಲ್ ಆಗುತ್ತೆ. 1 ಕಾಯಿಲ್ ಪರ್ ಫೇಸ್ ಪರ್ ಪೋಲ್ ಅಂದರೆ 4 ಡಿವೈಡೆಡ್ ಬೈ 4 ಈಸ್ ಈಕ್ವಲ್ ಟು 1 ಅಂತ. ಸೊ ಈ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ತೀನಿ. ಆ್ಯಸ್ ಸಚ್ ದೇರ್ ವಿಲ್ ಬಿ ಓನ್ಲಿ 1 ಕಾಯಿಲ್ ಇನ್ ಎ ಗ್ರೂಪ್. ಈಗ ಅಲ್ಲಿ ಎಷ್ಟು ಸಿಕ್ತು ನನಗೆ? ಒಂದೇ 1 ಕಾಯಿಲ್ ಸಿಕ್ತು. ಬಟ್ ಕಾನ್ಸಂಟ್ರಿಕ್ ವೈಂಡಿಂಗ್ ಶುಡ್ ಹ್ಯಾವ್ 2 or more ಕಾಯಿಲ್ಸ್ ಇನ್ ಎ ಗ್ರೂಪ್. ಕಾನ್ಸಂಟ್ರಿಕ್ ವೈಂಡಿಂಗ್ ಮಾಡಬೇಕಾದ್ರೆ 2 ಅಥವಾ 2ಕ್ಕಿಂತ ಹೆಚ್ಚು ಕಾಯಿಲ್ಗಳು ಬೇಕೇ ಬೇಕು.
ಸೊ ಹಾಗಾದರೆ ಇನ್ ದಿಸ್ ಕೇಸ್ ಕಾನ್ಸಂಟ್ರಿಕ್ ಪಾಯಿಂಟಿಂಗ್ ಈಸ್ ನಾಟ್ ಪಾಸಿಬಲ್. ಈಗೇನು ಬಂತು ಆ ಕ್ಯಾಲ್ಕುಲೇಷನ್ ಪ್ರಕಾರ ನಮಗೆ ಕಾನ್ಸಂಟ್ರಿಕ್ ಪಾಯಿಂಟಿಂಗ್ ಮಾಡೋದಕ್ಕೆ ಬರೋದಿಲ್ಲ. ಆಲ್ಟರ್ನೇಟಿವ್ಲಿ ಗ್ರೂಪಿಂಗ್ ಕ್ಯಾನ್ ಬಿ ಡನ್ ಫಾರ್ ಹಾಫ್ ಕಾಯಿಲ್ ಕನೆಕ್ಷನ್ ಅಂತ ಹೇಳ್ತಾರೆ. ಅಲ್ಲಿಗೆ ಹೋಲ್ ಕಾಯಿಲ್ ಪಾಯಿಂಟಿಂಗ್ ಮಾಡೋದಕ್ಕೆ ಬರೋದಿಲ್ಲ ಅಲ್ಲಿ ನನಗೆ, ಅವಾಗ ಏನು ಮಾಡ್ಬೋದು ನಾನು ಇಲ್ಲಿ ಹಾಫ್ ಕಾಯಿಲ್ ಕನೆಕ್ಷನನ್ನು ಮಾಡಲಿಕ್ಕೆ ಬರುತ್ತಾ ನೋಡಿ. ಸೊ ನಂಬರ್ ಆಫ್ ಕಾಯಿಲ್ಸ್ ಪರ್ ಫೇಸ್ ಪರ್ ಪೇರ್ ಆಫ್ ಪೋಲ್ ಅಂತ ಹೇಳ್ತೀವಿ. ಅವಾಗ ಪರ್ ಪೇರ್ ಆಫ್ ಪೋಲ್ ಅಂತ ತೊಗೊಂಡ್ರೆ ಅಲ್ಲಿಗೆ ಟೋಟಲ್ ನಂಬರ್ ಆಫ್ ಸ್ಲಾಟ್ಸ್ ಎಷ್ಟಿದೆ, ಟೋಟಲ್ ನಂಬರ್ ಆಫ್ ಕಾಯಿಲ್ಸ್ ಎಷ್ಟಿದೆ ಡಿವೈಡೆಡ್ ಬೈ ನಂಬರ್ ಆಫ್ ಫೇಜಸ್ ಇಂಟು ನಂಬರ್ ಆಫ್ ಪೇರ್ ಆಫ್ ಪೋಲ್ಸ್. ಅಲ್ಲಿ ಕಾಯಿಲ್ಸ್ 12 ಇದೆ ಗೊತ್ತಿದೆ ನಮಗೆ ಆ್ಯಸ್ ಪರ್ ದ ಎಕ್ಸಾಂಪಲ್, ಡಿವೈಡೆಡ್ ಬೈ ಫೇಸ್ ನಂಬರ್ ಆಫ್ ಫೇಸ್ 3 ಫೇಸು, ನಂಬರ್ ಆಫ್ ಪೇರ್ ಆಫ್ ಪೋಲ್ಸ್ 2, ಅಂದರೆ 4 ಪೋಲ್ ಅಂದರೆ 2 ಪೇರ್ ಅಂತ ಅರ್ಥ, ಜೋಡಿ 2 ಪೇರ್. ಅಲ್ಲಿಗೆ ಎಷ್ಟಾಗುತ್ತೆ ಆ ಟೈಮಲ್ಲಿ ನನಗೆ 2 ಕಾಯಿಲ್ಸ್ ಆಗುತ್ತೆ. ಅಂದರೆ ದಟ್ ಈಸ್ 2 ಕಾಯಿಲ್ಸ್ ಪರ್ ಫೇಸ್ ಪರ್ ಪೇರ್ ಆಫ್ ಪೋಲ್ ಆಯ್ತು. ಇವಾಗ 2 ಕಾಯಿಲ್ಸ್ ಪರ್ ಫೇಸ್ ಪರ್ ಪೇರ್ ಆಫ್ ಪೋಲ್ ಆಯಿತು. ಸೊ ದೆನ್ ಏನು ಮಾಡ್ಬೋದು ಅವಾಗ ಅಂತ ಹೇಳಿದ್ರೆ, ಸೊ ಇಲ್ಲಿ ನಾವು ಒಂದು ಪಾಯಿಂಟನ್ನು ನೋಟ್ ಮಾಡಬೇಕಾಗುತ್ತೆ. ಆ್ಯಸ್ ಪರ್ ದ ಅಬವ್ ಎಕ್ಸಾಂಪಲ್ ಓನ್ಲಿ ಹಾಫ್ ಕಾಯಿಲ್ ಕನೆಕ್ಟೆಡ್ ಕಾನ್ಸಂಟ್ರಿಕ್ ವೈಂಡಿಂಗ್ ಈಸ್ ಪಾಸಿಬಲ್. ಈಗ ನಾವೇನು ಎಕ್ಸಾಂಪಲ್ ನೋಡ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಂದ್ವಿ, ಅಲ್ಲಿ ಹೋಲ್ ಕಾಯಿಲ್ ವೈಂಡಿಂಗ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಬದಲಾಗಿ ಹಾಫ್ ಕಾಯಿಲ್ ಕನೆಕ್ಟೆಡ್ ಕಾನ್ಸಂಟ್ರಿಕ್ ವೈಂಡಿಂಗ್ ಈಸ್ ಪಾಸಿಬಲ್. whereas for the following example having data 48 slots 24 coils 4 pole, ಒಂದು ವೇಳೆ ಈಗೇನು ನಾನು 24 ಸ್ಲಾಟ್ 12 ಕಾಯಿಲ್ಸ್ 4 ಪೋಲ್ ತೊಗೊಂಡಿನಿ, ಇದರಲ್ಲಿ ಹೋಲ್ ಕಾಯಿಲ್ ವೈಂಡಿಂಗ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಗೆ ಅಲ್ಲಿ ಕ್ಯಾಲ್ಕುಲೇಷನಲ್ಲಿ ಗೊತ್ತಾಯಿತು. ಹಾಫ್ ಕಾಯಿಲ್ ಕನೆಕ್ಷನ್ ಮಾಡೋದಕ್ಕೆ ಬರುತ್ತೆ ಅಂತಲೂ ಗೊತ್ತಾಯಿತು. ಹಾಗಾದರೆ ನನಗೆ ಹೋಲ್ ಕಾಯಿಲ್ ಹಾಫ್ ಕಾಯಿಲ್ ಎರಡರಲ್ಲಿ ಎಲ್ಲಿ ಬರ್ತಿದೆ ಅಂತ ಹೇಳಿದ್ರೆ ಒಂದು ಎಕ್ಸಾಂಪಲ್ ಕೊಡ್ತಾರೆ ಇಲ್ಲಿ. 48 ಸ್ಲಾಟ್ಸ್ 24 ಕಾಯಿಲ್ಸ್ 4 ಪೋಲ್ 3 ಫೇಸ್ ಸ್ಟೇಟರ್ ವೈಂಡಿಂಗ್, ಬೋತ್ ಹೋಲ್ ಕಾಯಿಲ್ ಆ್ಯಂಡ್ ಹಾಫ್ ಕಾಯಿಲ್ ಕನೆಕ್ಷನ್ಸ್ ಆರ್ ಪಾಸಿಬಲ್. ನೀವು ಈಗೇನು ಕ್ಯಾಲ್ಕುಲೇಷನ್ ಮಾಡ್ಕೊಂಬಂದ್ರೋ ಅಲ್ಲಿ ನೀವು ಈ ಒಂದು ಎಕ್ಸಾಂಪಲ್ 48 ಸ್ಲಾಟ್ಸ್ 24 ಕಾಯಿಲ್ಸ್ 4 ಪೋಲ್ 3 ಫೇಸ್ ಇದನ್ನು ಇಟ್ಕೊಂಡು ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಇಟ್ ಈಸ್ ಪಾಸಿಬಲ್ ಆರ್ ನಾಟ್ ಅಂತ ಅಲ್ವಾ. ಸೊ ಹೆನ್ಸ್ ಇಟ್ ಈಸ್ ನೆಸಸರಿ ಟು ಟ್ರೇಸ್ ದ ಗ್ರೂಪ್ ಕನೆಕ್ಷನ್ very carefully before stripping the stator to determine whether the winding connection is whole coil or half coil. ಸೊ ಇದು ಮೇನ್ ಇಂಪಾರ್ಟೆಂಟು. ನಾನು ಒಂದು ಕಾನ್ಸಂಟ್ರಿಕ್ ವೈಂಡಿಂಗನ್ನು ಮಾಡೋದಕ್ಕೆ ಹೊರಟೆ ಅಂತ ಇದ್ದರೆ ಅಲ್ಲಿ ಹೋಲ್ ಕಾಯಿಲ ಅಥವಾ ಹಾಫ್ ಕಾಯಿಲ್ ಅನ್ನೋದನ್ನು ಫಸ್ಟೇ ತಿಳ್ಕೊಬೇಕಾಗತ್ತೆ. ಸೆಕೆಂಡ್ ಒನ್ ಪಿಚ್. ಅದರಲ್ಲೂ ಪೋಲ್ ಪಿಚ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಸ್ಲಾಟ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಪೋಲ್ಸ್. ಇದು ನಮ್ಗೆ ಆಲ್ರೆಡಿ ಈಗ ಈ ಹಿಂದಿನ ಪ್ರೀವಿಯಸ್ ಕ್ಲಾಸ್ ಅಂತಲೂ ಗೊತ್ತಿದೆ ಈ ಫಾರ್ಮುಲಾಗಳೆಲ್ಲವೂ. ಸೊ ಆ್ಯಸ್ ಪರ್ ದ ಎಕ್ಸಾಂಪಲ್ 24 ಸ್ಲಾಟ್ಸ್ ಡಿವೈಡೆಡ್ ಬೈ 4 ಪೋಲ್ಸ್, 24 ಸ್ಲಾಟ್ಸ್ 4 ಪೋಲ್ಸ್ ಅಂದರೆ 6 ಸ್ಲಾಟ್ಸ್ ಅಂತ ಆಗುತ್ತೆ. ಪಿಚ್ ಬಂದುಬಿಟ್ಟು ಅಲ್ಲಿ ಏನಾಯಿತು ನನಗೆ 6 ಸ್ಲಾಟ್ಸ್ ಆಗುತ್ತೆ. ಸೊ ಆ್ಯಸ್ ದ ವೈಂಡಿಂಗ್ ಈಸ್ ಕಾನ್ಸಂಟ್ರಿಕ್ ದೇರ್ ಶುಡ್ ಬಿ 2 or more ಪಿಚಸ್ ನಾರ್ಮಲಿ. ಸೊ ಸಾಮಾನ್ಯವಾಗಿ ಕಾನ್ಸಂಟ್ರಿಕ್ ವೈಂಡಿಂಗ್ ಅಂತ ಹೇಳಿದ್ರೆ 2 ಅಥವಾ ಹೆಚ್ಚು ಪಿಚ್ಚಸ್ಗಳು ನಾರ್ಮಲಾಗಿ ಬರುತ್ತೆ. ಸೊ ಬೇರೆ ಬೇರೆ ಪಿಚ್ಚಸ್ ಡಿಫ್ರೆಂಟ್ ಪಿಚ್ಚಸ್ ಇದೆ, ಇಲ್ಲಿ ಒಂದೇ ಪಿಚ್ ಇಲ್ಲ. ಹಾಗಾಗಿ 2 or more ಪಿಚ್ಚಸ್ ನಾರ್ಮಲಿ ಕಾನ್ಸಂಟ್ರಿಕ್ ವೈಂಡಿಂಗಲ್ಲಿ ಬರ್ತದೆ. ಸೊ ಹಾಗಾಗಿ ಅಕಾರ್ಡಿಂಗ್ ಟು ದ ಅಬವ್ ಎಕ್ಸಾಂಪಲ್ 2 ಪಿಚ್ಚಸ್ ಫಾರ್ ಹಾಫ್ ಕಾಯಿಲ್ ಕನೆಕ್ಷನ್ಸ್ ಆರ್ ರಿಕ್ವೈರ್ಡ್. ಸೊ ಇದರಲ್ಲಿ ನನಗೆ 2 ಪಿಚ್ಚಸ್ಗಳು ಹಾಫ್ ಕಾಯಿಲ್ ಕನೆಕ್ಷನ್ಸ್ಗೆ ಬೇಕು ಅಂತ ಹೇಳ್ತೀವಿ. ಹಾಗಾದರೆ ಅದನ್ನು ನಾವು ತಗೊಳ್ಳೋದು ಹೇಗೆ ಅಂತ ಹೇಳಿದರೆ, ಫರ್ದರ್ ಇಟ್ ಈಸ್ ನೆಸಸರಿ ಟು ಹ್ಯಾವ್ ದ ಆವ್ರೇಜ್ ಪಿಚ್ ಈಕ್ವಲ್ ದಟ್ ಈಸ್ ಟು ದಿ ಪೋಲ್ ಪಿಚ್ ಅಂತ ಹೇಳ್ತೀವಿ. ದಟ್ ಈಸ್ ಕಾಯಿಲ್ ಪಿಚ್ ಈಸ್ ಈಕ್ವಲ್ ಟು ಪೋಲ್ ಪಿಚ್ ಪ್ಲಸ್ ಆರ್ ಮೈನಸ್ 1 ಅಂತ ಆಗುತ್ತೆ ಅವಾಗ. ಸೊ ಪ್ಲಸ್ ಆರ್ ಮೈನಸ್ 1 ಒಂದು ಹೆಚ್ಚಾಗಿ ತೊಗೋಬೇಕು ಪಿಚ್. ಇಲ್ಲಿ ಫ್ರ್ಯಾಕ್ಷನಲ್ಲಿ ಏನು ತೊಗೊಳ್ತೀವಿ ನಾವು ಅವರೇಜ್ ಪಿಚ್ ತೊಗೊಂಡಾಗ ನಮಗೆ ಪ್ಲಸ್ ಆರ್ 1 ಅಥವಾ ಮೈನಸ್ 1 ತೊಗೊಳ್ಳೇಬೇಕು. ಆ್ಯಸ್ ಪರ್ ದ ಎಕ್ಸಾಂಪಲ್ ಕಾಯಿಲ್ ಪಿಚ್ 6 ಆಗಿದೆ ಇವಾಗ ನಮಗೆ ಕ್ಯಾಲ್ಕುಲೇಷನಲ್ಲಿ, ಅದಕ್ಕೆ ಪ್ಲಸ್ ಆರ್ ಮೈನಸ್ 1 ಅಂತ ಅರ್ಥ ತೊಗೊಳ್ತೀವಿ. ದೇರ್ ಫಾರ್ ಔಟ್ರ್ ಕಾಯಿಲ್ ಪಿಚ್ ಅಂದರೆ ಹೊರಗಡೆದು ಎಷ್ಟಾಗುತ್ತೆ 6 + 1 ಆದರೆ ಅಲ್ಲಿಗೆ 7 ಆಯಿತು. ಆ್ಯಂಡ್ ಇನ್ನರ್ ಕಾಯಿಲ್ ಪಿಚ್ ವಿಲ್ ಬಿ 6 - 1 ಅಲ್ಲಿಗೆ 5 ಆಯಿತು. ಸೊ ದಟ್ ಈಸ್ ಕಾಯಿಲ್ ಥ್ರೋ 1 to 8 ಆ್ಯಂಡ್ 1 to 6 ಇನ್ ಪ್ರಾಕ್ಟೀಸ್ಲಿ ಹೇಳ್ತೀವಿ ನಾವು. 1 to ಈ ಪಿಚ್ ಪ್ರಕಾರ ಈ 7 and 5 ಪಿಚ್ ಪ್ರಕಾರ ನಾವೇನು ಹೇಳ್ತೀವಿ 1 to 8 ಅಥವಾ 1 to 6 ಅಂತ ಹೇಳ್ತೀವಿ. ಇನ್ ಪ್ರಾಕ್ಟೀಸ್ ಇಟ್ ಈಸ್ ರಿಟರ್ನ್ ಆ್ಯಸ್ 1 to 8 ಆ್ಯಂಡ್ 2 to 7 ಅಂತ ತೊಗೊಳ್ತೀವಿ. ಈ ಕಾನ್ಸಂಟ್ರಿಕ್ ಇದರೊಳಗಡೆ 1 to 8 2 to 7 ಅಂತ 1 to 8 1 to 6 ಅನ್ನೋದನ್ನೇ ಅಲ್ಲಿ 1 to 8 ಆ್ಯಂಡ್ 2 to 7 ಅಂತೇಳಿ ಈ ಕಾನ್ಸಂಟ್ರಿಕ್ ಟೈಪ್ ವೈಂಡಿಂಗಲ್ಲಿ ತೊಗೊಳ್ತೀವಿ. ಇನ್ನು ನೆಕ್ಸ್ಟ್ ಎಲೆಕ್ಟ್ರಿಕಲ್ ಡಿಗ್ರೀಸ್ ನೋಡೋದಾದರೆ
ಟೋಟಲ್ ಎಲೆಕ್ಟ್ರಿಕಲ್ ಡಿಗ್ರೀಸ್ ಈಸ್ ಈಕ್ವಲ್ ಟು 180 ಡಿಗ್ರಿ ಇಂಟು ನಂಬರ್ ಆಫ್ ಪೋಲ್ಸ್. ಈ ಫಾರ್ಮುಲಾ ನಿಮಗೆ ಯಾವಾಗಲೂ ಗೊತ್ತಿರಬೇಕು. ಅಲ್ಲಿಗೆ ಆ್ಯಸ್ ಪರ್ ದಿ ಎಕ್ಸಾಂಪಲ್ 180 ಡಿಗ್ರಿ ಇಂಟು 4 ಪೋಲ್ಸ್ ಇದೆ, ಅಲ್ಲಿಗೆ 720 ಡಿಗ್ರಿ ಎಲೆಕ್ಟ್ರಿಕಲ್ ಆಯಿತು. ನಮಗೆ 720 ಡಿಗ್ರಿ ಎಲೆಕ್ಟ್ರಿಕಲ್ ಆದರೆ ಸ್ಲಾಟ್ ಡಿಸ್ಟನ್ಸ್ ಇನ್ ಡಿಗ್ರೀಸ್, ಆವಾಗ ಒಂದು ಸ್ಲಾಟ್ಗೆ ಎಷ್ಟು ಡಿಗ್ರಿ ಆಗುತ್ತೆ? 180 ಡಿಗ್ರಿ ಇಂಟು 4 ಡಿವೈಡೆಡ್ ಬೈ ನಂಬರ್ ಆಫ್ ಸ್ಲಾಟ್ಸ್ ಈಸ್ ಈಕ್ವಲ್ ಟು 180 ಡಿಗ್ರಿ ಇಂಟು 4 ಡಿವೈಡೆಡ್ ಬೈ 24 ಸ್ಲಾಟ್ಸ್ ಇದೆ, ಅಲ್ಲಿಗೆ ಒಂದು ಸ್ಲಾಟ್ಗೆ 30 ಡಿಗ್ರಿ ಅಂತ ಅರ್ಥ. 24 ಸ್ಲಾಟ್ಗೆ 720 ಡಿಗ್ರಿ ಆಗುತ್ತೆ, ಒಂದು ಸ್ಲಾಟ್ಲಿಗೆ 30 ಡಿಗ್ರಿ ಆಗುತ್ತೆ ಅಂತ ಇದರ ಅರ್ಥ. ಇನ್ನು ಫೇಸ್ ಡಿಸ್ಪ್ಲೇಸ್ಮೆಂಟ್, ಆಲ್ರೆಡಿ ನಾವು ಹಿಂದಿನ ಕ್ಲಾಸಲ್ಲಿ ಫೇಸ್ ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ಎಲೆಕ್ಟ್ರಿಕಲ್ ಡಿಗ್ರಿ ಬಗ್ಗೆ ತಿಳ್ಕೊಳ್ತಾ ಇದ್ದೇವೆ. ಸೇಮ್ ಇಲ್ಲಿ ಕೂಡ ನಾವು ಅದನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಫಾರ್ 3 phase winding, phase displacement should be equal to for 3 phase winding, phase displacement should be equal to 120 degree. ಗೊತ್ತಿದೆ ನಮಗೆ 3 phase winding ಅಲ್ಲಿ ಫೇಸ್ ಡಿಸ್ಪ್ಲೇಸ್ಮೆಂಟ್ ಯಾವಾಗಲೂ 120 ಡಿಗ್ರಿ ಎಲೆಕ್ಟ್ರಿಕಲ್ ಅಪಾರ್ಟ್ ಅಂತ. ಸೊ ಫೇಸ್ ಡಿಸ್ಪ್ಲೇಸ್ಮೆಂಟ್ ಇನ್ ಟರ್ಮ್ಸ್ ಆಫ್ ಸ್ಲಾಟ್ಸ್ ಎಷ್ಟಿದೆ? ಅಲ್ಲಿಗೆ 120 ಡಿಗ್ರಿ ಡಿವೈಡೆಡ್ ಬೈ ಸ್ಲಾಟ್ಸ್ ಡಿಸ್ಟೆನ್ಸ್ ಇನ್ ಡಿಗ್ರಿ. ಅಲ್ಲಿಗೆ 120 ಡಿಗ್ರಿ ಬಿಡಬೇಕು ಅಂದರೆ ಎಷ್ಟು ಸ್ಲಾಟ್ ಬಿಡಬೇಕು? ಫೇಸ್ ಡಿಸ್ಪ್ಲೇಸ್ಮೆಂಟ್ ಇನ್ ಟರ್ಮ್ಸ್ ಆಫ್ ಸ್ಲಾಟ್ಸ್ ಲೆಕ್ಕದಲ್ಲಿ ನಾವು 120 ಡಿಗ್ರಿ ಅಂತ ತೊಗೋಬೇಕಾದ್ರೆ ಎಷ್ಟು ಸ್ಲಾಟ್ಸಿಗೆ 120 ಡಿಗ್ರಿ ಆಗುತ್ತೆ ಅಂತ ಲೆಕ್ಕಾಚಾರ ಮಾಡಬೇಕು. ಸೊ ಅಲ್ಲಿಗೆ 120 ಡಿವೈಡೆಡ್ ಬೈ ಸ್ಲಾಟ್ಸ್ ಡಿಸ್ಟೆನ್ಸ್ ಇನ್ ಡಿಗ್ರಿ ಅಂದರೆ ಆ್ಯಸ್ ಪರ್ ದಿ ಎಕ್ಸಾಂಪಲ್ 120 ಡಿಗ್ರಿ ಡಿವೈಡೆಡ್ ಬೈ 30 ಡಿಗ್ರಿ ಈಸ್ ಈಕ್ವಲ್ ಟು 4 ಸ್ಲಾಟ್ಸ್. ಅಲ್ಲಿಗೆ 4 ಸ್ಲಾಟ್ಗಳನ್ನು ಬಿಟ್ಟರೆ 30 ಡಿಗ್ರಿ ಒಂದು ಸ್ಲಾಟ್ನಂತೆ 4 ಸ್ಲಾಟ್ ಬಿಟ್ಟರೆ 120 ಡಿಗ್ರಿ ನಾ ಎಲೆಕ್ಟ್ರಿಕಲ್ ಡಿಸ್ಟೆನ್ಸನ್ನು ಅಲ್ಲಿ ನಾನು ಫೇಸ್ ಟು ಫೇಸ್ ಮಾಡಿದೆ ಅಂತ ಅದರ ಅರ್ಥ. ಸೊ ಈ ರೀತಿ. ಇನ್ನು ವೈಂಡಿಂಗ್ ಸೀಕ್ವೆನ್ಸ್ ಆ್ಯಸ್ ಪರ್ ದ ಎಕ್ಸಾಂಪಲ್ ಹೇಗೆ ಬರುತ್ತೆ ವೈಂಡಿಂಗ್ ಸೀಕ್ವೆನ್ಸ್ ಅಂತ ನೋಡಿದ್ರೆ, ಫೇಸ್ ಎ ಅಂತ ಏನು ಹೇಳ್ತೀವಿ, ಎ ಫೇಸ್ ಸ್ಟಾರ್ಟ್ಸ್ ಫ್ರಮ್ ದ ಸ್ಲಾಟ್, ಫಸ್ಟ್ ಸ್ಲಾಟ್ ಅಂತ ತಗೊಳ್ರಿ. ಫಸ್ಟ್ ಸ್ಲಾಟಿಂದ ಎ ಫೇಸ್ ಸ್ಟಾರ್ಟ್ ಆಗುತ್ತೆ. ಹಾಗಾದರೆ ನನಗೆ ಇವಾಗ ಇಲ್ಲಿ 120 ಡಿಗ್ರಿ ಎಲೆಕ್ಟ್ರಿಕಲ್, ಒಂದು ಫೇಸಿಂದ ಇನ್ನೊಂದು ಫೇಸಿಗೆ ಎಷ್ಟು ಬಿಡಬೇಕು? 120 ಡಿಗ್ರಿ ಎಲೆಕ್ಟ್ರಿಕಲ್ ಬಿಡಬೇಕಲ್ವ. ಸೊ ಅಲ್ಲಿಗೆ 1 + 4 4 ಸ್ಲಾಟ್ ಬಿಡಬೇಕು, ಅಲ್ಲಿಗೆ 5th ಸ್ಲಾಟಿಗೆ ಹೋಯ್ತು. ಆ್ಯಂಡ್ ಸಿ ಫೇಸ್ ಸ್ಟಾರ್ಟ್ಸ್ ಫ್ರಮ್ ದಿ, ಅಲ್ಲಿ 1 + 4 120 ಡಿಗ್ರಿ + 4 120 ಡಿಗ್ರಿ, ಅಲ್ಲಿಗೆ 9th ಸ್ಲಾಟಿಗೆ ಹೋಯ್ತು. ಅಲ್ಲಿಗೆ ಅಂದರೆ ಎ ಫೇಸ್ ಫಸ್ಟ್ ಸ್ಲಾಟು 120 ಡಿಗ್ರಿ ಬಿಡಬೇಕು ಅಂದರೆ ಬಿ ಸ್ಲಾಟ್ 5th ಸ್ಲಾಟು, ಹಾಗೆ ಮತ್ತೆ 120 ಡಿಗ್ರಿ ಬಿಡಬೇಕಪ್ಪ ಸಿಗೆ ಅಂತ ಹೇಳಿದ್ರೆ 9th ಸ್ಲಾಟ್. ಈ ರೀತಿ 120 ಡಿಗ್ರಿ 120 ಡಿಗ್ರಿ 120 ಡಿಗ್ರಿ ಬಿಟ್ಟು ನಾನು ಫೇಸ್ಗಳನ್ನು ಅಲ್ಲಿ ಸೀಕ್ವೆನ್ಸ್ ಎಲ್ಲರಲ್ಲಿ ವೈಂಡಿಂಗ್ ಮಾಡಿದೆ ಅಂತ ಅರ್ಥ. ಸೊ ಅರೇಂಜ್ಮೆಂಟ್ ಆಫ್ ಕಾಯಿಲ್ಸ್ ಆ್ಯಸ್ ಇನ್ ದ ಎಕ್ಸಾಂಪಲ್ 12 ಕಾಯಿಲ್ಸ್ ವಿತ್ ಪಿಕ್ಚರ್ಸ್ ಆ್ಯಸ್ 7 and 5 ಸ್ಲಾಟ್ಸ್. ನೋಡಿ ನಮಗೆ ಆ್ಯಸ್ ದ ಎಕ್ಸಾಂಪಲ್ 12 ಕಾಯಿಲ್ಸ್, 12 ಕಾಯಿಲ್ ಇದೆ ನಮಗಲ್ಲಿ ಕೊಟ್ಟಿರೋದು ಎಕ್ಸಾಂಪಲ್. ಸೊ ಪಿಚ್ಚಸ್ ಎಷ್ಟಿದೆ? 2 ಪಿಚ್ಚಸ್ ಇದೆ, 7 ಒಂದು ಪಿಚ್ಚು 5 ಒಂದು ಪಿಚ್, 7 and 5 ಸ್ಲಾಟ್ಸ್ ಲೆಕ್ಕ. ಅವಾಗೇನು ಮಾಡ್ಬೋದು ಅಂತ ಹೇಳಿದ್ರೆ 1 to 8, 7 ಅಂತ ಹೇಳಿದ್ರೆ 1ರಿಂದ 8ಕ್ಕೆ ಹೋಗುತ್ತೆ, 5 ಅಂತ ಹೇಳಿದ್ರೆ 2ರಿಂದ 7ಕ್ಕೆ ಹೋಗುತ್ತೆ. ಸೊ ಅದನ್ನೇ ಕಂಟಿನ್ಯೂ ನಾವು ಇಲ್ಲಿ ತೋರಿಸ್ತೇವಲ್ಲ ಈ ರೀತಿ ಬಿಟ್ಕೊಂಡು ಹೋಗ್ಬೋದು. ಸೊ 1 to 8, 2 to 7, 5 to 12, 6 to 11, 9 to 16, 10 to 15, 13 to 20, 14 to 19, ಹಾಗೆ 17 to 24 and 18 to 23 and 21 to 4, 22 to 3. ಈ ರೀತಿಯಾಗಿ ನಾವು ಏನು ಮಾಡ್ಬೋದು, ಅಲ್ಲಿ ಅರೇಂಜ್ಮೆಂಟ್ಸ್ ಮಾಡ್ತಾ ಹೋಗ್ಬೋದು. ನಾವು ಇಲ್ಲೊಂದು ಗಮನಿಸಬೇಕು ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ 1ರಿಂದ 5ಕ್ಕೆ ಇರ್ತಕ್ಕಂಥ ಡಿಫ್ರೆನ್ಸು, 1 ಮತ್ತು 5ಕ್ಕೆ ಎಷ್ಟಿದೆ ಡಿಫ್ರೆನ್ಸ್, 5ರಿಂದ 4ಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ, 4ರಿಂದ ಇಲ್ಲಿಂದ 13ಕ್ಕೆ ಇರ್ತಕ್ಕಂಥ ಡಿಫ್ರೆನ್ಸ್ 13, ಹಾಗೆ 13ರಿಂದ 17ಕ್ಕೆ ಇರ್ತಕ್ಕಂಥ ಡಿಫ್ರೆನ್ಸ್, ಹಾಗೆ 17ರಿಂದ 21ಕ್ಕೆ ಇರ್ತಕ್ಕಂಥ ಡಿಫ್ರೆನ್ಸ್. ಇವೆಲ್ಲ ಗಮನಿಸಿದರೆ ಅಲ್ಲಿ ನಿಮಗೆ 4 ಸ್ಲಾಟಿಗೆ ಒಂದು ಡಿಫ್ರೆನ್ಸನ್ನು ತೋರಿಸುತ್ತೆ. 7. ಗ್ರೂಪಿಂಗ್ ಆಫ್ ಕಾಯಿಲ್ಸ್. ದ ಕಾಯಿಲ್ ಶುಡ್ ಸ್ಟಾರ್ಟ್ಸ್ ಫ್ರಮ್ ಎವ್ರಿ ಆಲ್ಟರ್ನೇಟ್ 2 ಸ್ಲಾಟ್ಸ್ ಅಂತ ಹೇಳ್ತೀವಿ. ಅಲ್ಲಿ ಆಲ್ಟರ್ನೇಟ್ 2 ಸ್ಲಾಟ್ಸ್ ಬಂದೇ ಬರ್ತದೆ ನೋಡಿ. ದಟ್ ಈಸ್ 2 ಸ್ಲಾಟ್ಸ್ ಫಾರ್ ಟಾಪ್ ಸೈಡ್ಸ್ ಆ್ಯಂಡ್ 2 ಸ್ಲಾಟ್ಸ್ ಫಾರ್ ಬಾಟಮ್ ಸೈಡ್ಸ್. ಆ್ಯಸ್ ಪರ್ ದ ಎಕ್ಸಾಂಪಲ್ ಕಾಯಿಲ್ ಸ್ಟಾರ್ಟ್ ಫ್ರಮ್ ದಿ 1 and 2 and 5 and 6 and 9 and 10, 13 and 14, 17 and 18,
21 ಆ್ಯಂಡ್ 22 ಇವು ಸ್ಟಾರ್ಟ್ ಕಾಯಿಲ್ಗಳು. 1 2 5 6 9 10 13 14 17 18 21 27 ಸ್ಟಾರ್ಟಿಂಗ್ ಕಾಯಿಲ್ಸ್. ಇನ್ನು ಅನದರ್ ನೆಕ್ಸ್ಟ್ ಗೊತ್ತಿದೆ ನಿಮಗೆ. ಸೊ ಈ ರೀತಿ ಆ್ಯಸ್ ದ ಕನೆಕ್ಷನ್ ಈಸ್ ಹಾಫ್ ಕಾಯಿಲ್ ಟೈಪ್ ವಿತ್ ದ ಹೆಲ್ಪ್ ಆಫ್ ಒನ್ ಗ್ರೂಪ್ ಆಫ್ ಕಾಯಿಲ್ಸ್ 2 poles ನೀಡ್ ಟು ಬಿ ಕ್ರಿಯೇಟೆಡ್. ಸೊ ಅಲ್ಲಿ ಏನಾಗುತ್ತೆ, 1 ಗ್ರೂಪ್ ಆಫ್ ಕಾಯಿಲ್ 2 ಪೋಲ್ಗಳು ಬರ್ತದೆ. ಸೊ 1 ಗ್ರೂಪ್ ಆಫ್ ಕಾಯಿಲಲ್ಲಿ 2 ಪೋಲ್ಸ್ಗಳು ಕ್ರಿಯೇಟ್ ಆಗ್ತದೆ. ಹೆನ್ಸ್ ದ ಗ್ರೂಪಿಂಗ್ ಈಸ್ ಆಸ್ ಫಾಲೋಸ್. ಹೇಗೆ ಮಾಡ್ಬೋದು ಹಾಗಾದರೆ? ಹಾಗೆ ಮಾಡೋದಕ್ಕೆ ಅಂದರೆ ಇಲ್ಲಿದೆ A B C. A 1 to 8 ಆದರೆ 2 to 7, ಹಾಗೆ 13 to 20 ಆ್ಯಂಡ್ 14 to 19, ಹಾಗೆ 5 to 12 6 to 11, ಹಾಗೆ 17 to 24 18 to 23, ಹಾಗೆ 9 to 16 10 to 15 21 to 4 ಆ್ಯಂಡ್ 22 to 3. ಸೊ ಅಲ್ಲಿಗೆ 1 5 9, ಇಲ್ಲಿ 1 ಇದೆ, ಇಲ್ಲಿ 5 ಇದೆ, ಇಲ್ಲಿ 9 ಇದೆ. ಸೊ ಈ ರೀತಿಯಾಗಿ 120 ಡಿಗ್ರಿನಲ್ಲಿ ಆ 3 ಫೇಸ್ಗಳನ್ನ ನಾವಲ್ಲಿ ಬಿಟ್ಕೊಂಡಂಗಾಯಿತು. In whole coil connection, the starting end connection is from the alternative groups. That is, if A starts from the first group, B starts from the third group, and C starts from the fifth group. Whereas in half coil connection, the starting ends will be from the connection continuous group. If A starts from the first group, B starts from the second group, and C starts from the third group. Refer to the developed diagram in given figure 1. ಸೊ ಇಲ್ಲಿ ನಾವು ನೋಡಿದರೆ ಗೊತ್ತಾಗುತ್ತೆ ಇದನ್ನು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಕರೆಕ್ಟಾಗಿ ನೋಡಿ ಇಲ್ಲಿ 1ರಿಂದ 8ಕ್ಕೆ 2ರಿಂದ 7ಕ್ಕೆ ಫಸ್ಟ್, ಹಾಗೆ 13ರಿಂದ 20 14ರಿಂದ 19. ಸೊ ಇಲ್ಲಿ ಎಲ್ಲಿ ಸಿಗುತ್ತಿದೆ? ಇಲ್ಲಿದೆ 1ರಿಂದ 8 2ರಿಂದ 7 ಒಂದು ಗ್ರೂಪು, 13ರಿಂದ 20 14ರಿಂದ 19 ಎರಡನೇ ಗ್ರೂಪ್. ಹೌದಾ? ಅದೇ ಥರನೇ ಇಲ್ಲಿದೆ 1ರಿಂದ 8 2ರಿಂದ 7, 1ರಿಂದ 8 ಎಲ್ಲಿದೆ? ಇಲ್ಲಿದೆ 1ರಿಂದ 8 2ರಿಂದ 7, ಹಾಗೆ 13ರಿಂದ 20 14ರಿಂದ 19. ಸೇಮ್ ಇದೇ ಮಾದರಿನಲ್ಲಿ ನಾನಿಲ್ಲಿ 1ರಿಂದ 8 2ರಿಂದ 7 13ರಿಂದ 20 14ರಿಂದ 19 ಈ ರೀತಿಯಾಗಿ ನಾನು ಅದನ್ನು ಕಾಯಿಲ್ನ ಪ್ಲೇಸಿಂಗ್ ಮಾಡ್ಕೊಳ್ತಾ ಹೋಗ್ತೀನಿ. ಎಂಡ್ ಕನೆಕ್ಷನನ್ನು ಮಾಡ್ಕೊಳ್ತಾ ಹೋಗ್ತೀನಿ. ಕಾಯಿಲ್ ಕನೆಕ್ಷನ್ ಮಾಡ್ಬೇಕಾದ್ರೆ ಈ ರೀತಿಯಾಗಿ ಬರಬೇಕು ಅಂತ ಅರ್ಥ. ಸೊ ಇದು ಪಾಯಿಂಟ್ ಇಂಪಾರ್ಟೆಂಟ್. ಆ್ಯಂಡ್ ದೆನ್ ಸೇಮ್ ಆ್ಯಸ್ ಇಟ್ ಈಸ್ ಅದು 3 ಕೂಡ ಹಾಗೆ ಬರುತ್ತೆ ನಮಗೆ. ಇಲ್ಲಿ 5ರಿಂದ 12 ಅಂದರೆ B ಸ್ಟಾರ್ಟ್ಸ್ ಫ್ರಮ್ 5ರಿಂದ 12 6ರಿಂದ 11, 5ರಿಂದ 12 6ರಿಂದ 11, ಹಾಗೆ 17ರಿಂದ 24 18ರಿಂದ 23. ಸೊ ಸೇಮ್ ಆ್ಯಸ್ ಇಟ್ ಈಸ್ 9ರಿಂದ 16 10ರಿಂದ 15, 9ರಿಂದ 16 10ರಿಂದ 15, 21ರಿಂದ 4 22ರಿಂದ 3 ಈ ರೀತಿಯಾಗಿ ಕರೆಕ್ಟಾಗಿ 3 ಫೇಸಿಗೂ ಬರ್ತದೆ. ಇಲ್ಲಿ ನಾವು ಗಮನಿಸಬೇಕು, ಈ ಕಡೆ ಇರೋದು A ಫೇಸ್, B ಫೇಸ್, C ಫೇಸ್, ಅದರಲ್ಲಿ 1 and 2 ಆ್ಯಂಡ್ 3 and 4 ಅಂದರೆ ಪೋಲ್ಗಳು. ಅಂದರೆ ಒಂದು ಗ್ರೂಪ್ನಲ್ಲಿ 2 ಪೋಲ್ಗಳು ಕ್ರಿಯೇಷನ್, ಒಂದು ಗ್ರೂಪಲ್ಲಿ 2 ಪೋಲ್, ಇಲ್ಲಿ ಒಂದು ಗ್ರೂಪಲ್ಲಿ 2, ಇಲ್ಲಿ ಒಂದು ಗ್ರೂಪಲ್ಲಿ 2, ಹೀಗೆ ರೀತಿ ನನಗೆ ಇಲ್ಲಿ ಗ್ರೂಪ್ ಆಫ್ ಕಾಯಿಲ್ಸಿಗೆ 2 ಪೋಲು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಎಂಡ್ ಕನೆಕ್ಷನ್ಸ್, ಹಾಫ್ ಕಾಯಿಲ್ ಕನೆಕ್ಷನ್ ಎಂಡ್ ಟು ಸ್ಟಾರ್ಟ್ ಆ್ಯಂಡ್ ಸ್ಟಾರ್ಟ್ ಟು ಆ್ಯಂಡ್ ಆ್ಯಸ್ ಶೋನ್ ಇನ್ ದ ಫಿಗರ್ 1. ಅಂದರೆ ಎಂಡ್ ಟು ಸ್ಟಾರ್ಟಿಗೆ ಬರ್ತದೆ ನೋಡಿ, ಇದ್ರದ್ದು ಎಂಡ್ ಇದು. ಈ ಕನೆಕ್ಷನ್ ಏನಿದೆ ಇದು ಎಂಡ್ ಆದರೆ ಇದಕ್ಕಿಲ್ಲಿ ಸ್ಟಾರ್ಟ್ ಆಯಿತು. ಹೌದಾ? ಹಾಗೆ ಎಂಡ್ ಟು ಸ್ಟಾರ್ಟ್ ಅಂತ ಬರ್ತದೆ, ಅಂದರೆ ಸ್ಟಾರ್ಟ್ ಟು ಎಂಡಿಂಗ್ ಅಂತ ಬರ್ತದೆ. ಹಾಗೆ ಕಾಯಿಲ್ ಕನೆಕ್ಷನ್ಸ್ ಬಂದರೆ ಹಾಫ್ ಕಾಯಿಲ್ ಕನೆಕ್ಷನಲ್ಲಿ ಫಿಗರ್ 2. In half coil connection, the connection of the coil group shall be from the finish to the start end, and then from the start end to the finish end of the group coils as shown in figure 2. ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ನೋಡಿ, ಇದು ಸ್ಟಾರ್ಟಿಂಗ್ ಪಾಯಿಂಟ್, ಇದು ಎಂಡಿಂಗ್ ಪಾಯಿಂಟ್. ಎಂಡಿಂಗ್ ಟು ಸ್ಟಾರ್ಟಿಂಗ್ ಬರುತ್ತೆ, ಎಂಡಿಂಗ್ ಎಂಡ್ ಇದು, ಎಂಡಿಂಗ್ ಎಂಡ್ ಇದು ಸ್ಟಾರ್ಟಿಂಗ್ ಎಂಡ್. ಒಂದು ಕಾಯಿಲಿಗೆ 2 ಎಂಡ್ ಇರ್ತದೆ ನೋಡಿ, ಒಂದು ಕಾಯಿಲಿಗೆ 2 ಎಂಡ್. ಇದು ಸ್ಟಾರ್ಟಿಂಗ್ ಎಂಡ್, ಇದು ಎಂಡಿಂಗ್ ಎಂಡ್ ಅಂತ ಹೇಳ್ತೀವಿ. ಸ್ಟಾರ್ಟಿಂಗ್ ಎಂಡ್ ಆ್ಯಂಡ್ ಎಂಡಿಂಗ್ ಎಂಡ್ ಇಷ್ಟೇ ಅರ್ಥ. ಸೊ ಇಲ್ಲಿ ಅದನ್ನೇ ನಾವಿಲ್ಲಿ ಗಮನಿಸಿರೋ ಗೊತ್ತಾಗುತ್ತೆ. 1 to 8 ಎಂಡಿಂಗ್ ಟು ಸ್ಟಾರ್ಟಿಂಗ್, 7 ಎಂಡಿಂಗ್, ಅಲ್ಲಿಂದ ಸೀದಾ ಎಲ್ಲಿಗೆ ಬಂದಿದೆ ನೋಡಿ, ಇಲ್ಲಿ 13 ಸ್ಟಾರ್ಟಿಂಗಿಗೆ ಬಂತು. ಸೊ 13 ಸ್ಟಾರ್ಟಿಂಗಿಗೆ ಬಂತು, 20 ಎಂಡ್ ಕಾಯಿಲು, 20 ಎಂಡ್ ಕಾಯಿಲು, 14 ಸ್ಟಾರ್ಟಿಂಗ್ ಕಾಯಿಲು, ಸ್ಟಾರ್ಟಿಂಗ್ ಟರ್ಮಿನಲ್ ಇದ್ದಂಗೆ, ಅಲ್ಲಿಗೆ 19 ಎಂಡಿಂಗ್, ಈ ರೀತಿ. ಸೊ ಪ್ರತಿಯೊಂದು ನೀವು ಗಮನಿಸ್ಬೋದು, ಅದು ಅದೇ ಥರನೇ ಬರ್ತದೆ. ಅಂದರೆ ಎಂಡಿಂಗ್ ಟು ಸ್ಟಾರ್ಟ್, ಎಂಡಿಂಗ್ ಟು ಸ್ಟಾರ್ಟ್,
ಎಂಡಿಂಗ್ ಟು ಸ್ಟಾರ್ಟಿಂಗ್ ಟು ಎಂಡಿಂಗ್, ಈ ರೀತಿಯಾಗಿ ಆಲ್ಟರ್ನೇಟಿವ್ಲಿ ಕನೆಕ್ಷನ್ ಆಗಿದೆ. ಸೊ ಇದನ್ನು ನಮಗೆ ಇಲ್ಲಿ ಗೊತ್ತಾಗಬೇಕು. ಆ್ಯಂಡ್ ದೆನ್ ಡೆವಲಪ್ಮೆಂಟ್ ಡಯಾಗ್ರಾಮ್. Draw the development diagram showing the coil group and end connections. As an example, a development diagram is shown in figure 13. ಸೊ ಇವೇನಿದ್ದಾವೆ ಇದನ್ನ ನೀವೆಲ್ಲ ಇಟ್ಕೊಂಡು ನಾವು ಈ ಡಯಾಗ್ರಾಮನ್ನು ಡೆವಲಪ್ ಮಾಡ್ಬೋದು ಈಸಿಯಾಗಿ. ಇಟ್ಸ್ ವೆರಿ ಸಿಂಪಲ್. ನಮಗೆ ಕರೆಂಟ್ ಡೈರೆಕ್ಷನ್ ನೋಡ್ಕೊಳ್ತಾ ಇದ್ರೆ ಆಯಿತು, 1 ರಿಂದ 8. ಹಾಗೆ ಇಲ್ಲಿ ಸ್ಲಾಟ್ ನಂಬರ್ ಆಫ್ ಸ್ಲಾಟ್ಸ್ ಬರ್ಕೊಂಬಿಡಿ, 1 2 3 4 5 ಅಪ್ ಟು 24ವರೆಗೆ ಸ್ಲಾಟನ್ನು ಇಲ್ಲಿ ಚಿತ್ರ ಫಸ್ಟೇ ಬರ್ಕೊಂಬಿಡ್ತೀನಿ. 1 ರಿಂದ 24 ಸ್ಲಾಟ್ಗಳನ್ನು ಫಸ್ಟ್ ಬಿಡಿಸಿಟ್ಕೊಂಬಿಡೋದು. ಅದಾದಮೇಲೆ ಯಾವ ಕಾಯಿಲು ಎಲ್ಲಿಂದ ಹೋಗುತ್ತೋ ಅದನ್ನು ಟ್ರೇಸ್ ಮಾಡ್ಕೊತ ಅದೇ ಪ್ರಕಾರ ಬರೀತಾ ಹೋಗ್ಬಿಡೋದು ಅಷ್ಟೇ. ಸೇ ಫಾರ್ ಎಕ್ಸಾಂಪಲ್ ನಾವಿಲ್ಲಿ ಗಮನಿಸ್ಬೋದು, ನಾವು ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಸೇ ಫಾರ್ ಎಕ್ಸಾಂಪಲ್ ಸೊ ಇಲ್ಲಿ ಒಳಗಡೆ ಇಲ್ಲಿಂದ 1 ಪಾಯಿಂಟ್ ಒಳಗಡೆ ಹೊರಡ್ತಿದೆ, ಇಲ್ಲಿಂದ ಹೀಗೆ ಬಂತು, ಇಲ್ಲಿಂದ ಹೀಗೆ ಬಂತು, ಇಲ್ಲಿ ಬಂತು, ಅಲ್ಲಿಂದ ಹೀಗೆ ಹೋಯಿತು. ಸೊ ಇಲ್ಲಿ ಕನೆಕ್ಷನ್ ಇದೆ, ಮತ್ತು ಇಲ್ಲಿ ಒಳಗೆ ಹೋಯಿತು, ಈ ರೀತಿ. ಸೊ ಅದನ್ನೇ ಮುಂದೆ ಇಲ್ಲಿ ಕನೆಕ್ಷನಿಂದ ಇಲ್ಲಿ ಬರುತ್ತೆ, ಇದರೊಳಗಡೆ ಹೋಯಿತು. ಸೊ ಹೀಗೆ ಬಂತು, ಹೀಗೆ ಒಂದು ರೌಂಡ್ ಹೊಡಿತಿರ್ತದೆ, ಇಲ್ಲಿ ಮೇಲ್ಗಡೆ ಕಾಯಿಗೆ ಹೋಗುತ್ತೆ. ಸೊ ಹೀಗಾಗುತ್ತೆ, ಅದರಿಂದ ಮುಂದೆ ಇಲ್ಲಿ ಹೊರಗಡೆ ಬರುತ್ತೆ. ಸೊ ಈ ರೀತಿ ನಾವೇನು ಮಾಡ್ಬೋದು ಅಂತ ಹೇಳಿದರೆ ಅದನ್ನು ಟ್ರೇಸ್ ಮಾಡ್ಕೊತ ಈ ಡೆವಲಪ್ಮೆಂಟ್ ಡಯಾಗ್ರಾಮ್ ಕೂಡ ಬಿಡಿಸ್ಬೋದು ನಾವು ಈಸಿ. ನೆಕ್ಸ್ಟ್ ರಿಂಗ್ ಡಯಾಗ್ರಾಮ್. Cross-check the end connection with the help of the ring diagram as explained below. Write the end connection table and mark the direction of current using the clock rule. ಇಲ್ಲಿ ಕ್ಲಾಕ್ ರೂಲ್ನ ಅಪ್ಲೈ ಮಾಡಿ ನಾವು ಒಂದು ರಿಂಗ್ ಡಯಾಗ್ರಾಮ್ ಹಾಕ್ಕೊಂಡು ಅಲ್ಲಿ ನಾವು ಯಾರೋ ಕರೆಂಟ್ ಡೈರೆಕ್ಷನನ್ನು ಹಾಕ್ಕೊಂತ ಹೋಗ್ಬಿಟ್ರೆ ಸಾಕು, ನಮಗೆ ಒಂದು ಕ್ರಾಸ್ ಚೆಕ್ ಮಾಡ್ದಂಗೆ ಆಗುತ್ತೆ. ನಾವು ಮಾಡಿರೋ ಕನೆಕ್ಷನ್ ಸರಿ ಇದೆ ಇಲ್ಲ ಅನ್ನೋದು ಕೂಡ ಗೊತ್ತಾಗುತ್ತೆ. ನಮ್ಮ ಡೆವಲಪ್ಮೆಂಟ್ ಡಯಾಗ್ರಾಮ್ ಸರಿ ಇದೆಯಿಲ್ಲ, ನಾನು ಇಷ್ಟೊತ್ತವರೆಗೂ ಮಾಡಿದ್ದು ಯಾವುದು ಸರಿ ಇದೆಯಿಲ್ಲ ಅಂತ ಈಸಿಯಾಗಿ ಗೊತ್ತಾಗುತ್ತೆ. Note that when a 3-phase supply is given to the windings at an instant, and if 2 phases carry current in one direction, the third phase carries current in the opposite direction as shown in figure 4. ಸಾಮಾನ್ಯವಾಗಿ ನಾವೇನು ಒಂದು 3-phase ಸಪ್ಲೈ ಅಂತ ಕೊಡ್ತೀವಿ, ಇನ್ಪುಟ್ ಕೊಡ್ತೀವಿ. ಸೊ ಅದು ಹೇಗಿರುತ್ತೆ ಅಂತ ಹೇಳಿದ್ರೆ 2 ಫೇಸ್ಗಳು ಕ್ಯಾರಿ ದ ಪಾಸಿಟಿವ್, ಇನ್ನೊಂದು ನೆಗೆಟಿವ್ ಇದ್ದೇ ಇರ್ತದೆ ಅಲ್ಲಿ. ಸೊ ಅಲ್ಲಿ ಹೇಗೆ ಬರ್ತದೆ ಅಂತ ಹೇಳಿದ್ರೆ given to the windings is the 2 phases carry current in one direction. ಒಂದು ಡೈರೆಕ್ಷನಲ್ಲಿ 2 ಬರ್ತದೆ, ಒಂದು ಥರ್ಡ್ ಫೇಸ್ ಕ್ಯಾರೀಸ್ ಕರೆಂಟ್ ಇನ್ ದ ಆಪೋಸಿಟ್ ಡೈರೆಕ್ಷನ್, ಅದರ ಆಪೋಸಿಟ್ ಡೈರೆಕ್ಷನಲ್ಲಿ ಬರ್ತದೆ. 2 ಫೇಸ್ ಮಾತ್ರ ಸೇಮ್ ಡೈರೆಕ್ಷನ್, ಒಂದು ಅದರ ಆಪೋಸಿಟ್ ಡೈರೆಕ್ಷನ್ ಬರ್ತದೆ. ರೆಫರ್ ಟು ದ ಫಿಗರ್ 4 in which at the instant shown in XX we have phases A and B as positive polarity and C as the negative polarity. ಸೊ ಈ ರೀತಿ 2 ಪಾಸಿಟಿವ್ 1 ನೆಗೆಟಿವ್ ಇದ್ದಾಗ, ಅಪೋಸಿಟಲ್ಲಿದ್ದಾಗ, ಎಸ್ಪೆಷಲಿ 2 1 ಡೈರೆಕ್ಷನ್ ತೋರಿಸಿ ಇನ್ನು ಒಂದು ಡೈರೆಕ್ಷನ್ ತೋರಿಸಿದಾಗ ಅದೇ ಥರದ ಪೊಲಾರಿಟಿ ಕೂಡ ಹಾಗೆ ಇರ್ತದೆ. ಇಲ್ಲಿ ನೋಡ್ಬೋದು, ಫೇಸ್ ಎ ತಗೊಳ್ಳಿ, ಇಲ್ಲಿ 1 and 2 2 ಮೇಲ್ಕಿದ್ರೆ 8 and 7 2 ಕೆಳಗಿದೆ, 13 and 14 ಮೇಲಕ್ಕಿದ್ರೆ 20 and 19 ಕೆಳಗಿದೆ. ಸೇಮ್ ಫೇಸ್ ಬಿ ಅಬ್ಸರ್ವ್ ಮಾಡಿದ್ರು ಅದೇ ಥರ 6 and 5 ಮೇಲ್ಕಿದೆ, 12 and 11 ಕೆಳಗಿದೆ. ಹಾಗೆ 18 17 ಮೇಲ್ಕಿದ್ರೆ 24 23 ಕೆಳಗಿದೆ. ಬಟ್ ಇನ್ 3 ಸಿ ಫೇಸನ್ನು ನೋಡಿ ನೀವು, ಇಲ್ಲಿ 9 10 ಕೆಳಗಿದೆ ನೋಡಿ. ಅದರ 2 ಇದಾಗಲಿ ಮೇಲಕ್ಕಿದ್ವು, ಬಟ್ ಇದು ಕೆಳಗಡೆ ಇದೆ. ಹಾಗೆ ಇದಾಗಲಿ ಕೆಳಕ್ಕಿತ್ತು, ಬಟ್ ಇದು ಮೇಲಕ್ಕಿದೆ. ಸೇಮ್ ಇಲ್ಲಿ ಅಷ್ಟೇ, ಇಲ್ಲಿ ಮೇಲಕ್ಕಿದೆ ಬಟ್ ಇಲ್ಲಿ ಕೆಳಗೆ ಬರುತ್ತೆ, ಇಲ್ಲಿ ಕೆಳಗಿದೆ ಇಲ್ಲಿ ಮೇಲಕ್ಕೆ ಹೋಗುತ್ತೆ. ಅಲ್ಲಿಗೆ ಎ ಫೇಸ್ ಮತ್ತು ಬಿ ಫೇಸ್ 1 ಡೈರೆಕ್ಷನ್ ಇದ್ದರೆ ಸಿ ಫೇಸ್ ಅದರ ಅಪೋಸಿಟ್ ಡೈರೆಕ್ಷನಲ್ಲಿದೆ. ಈ ರೀತಿ ಇದ್ದಾಗ ಏನಾಗುತ್ತೆ ಅಂದರೆ ನೋಡಿ, ಇಲ್ಲಿ ಎಕ್ಸ್ ಏನು ಮಾರ್ಕ್ ಮಾಡಿದೆ, ನಾವು ಇಲ್ಲಿ ಎಕ್ಸ್ ಏನು ಮಾರ್ಕ್ ಮಾಡಿದೆ. ಈ ಪರ್ಟಿಕ್ಯುಲರ್ ಟೈಮನ್ನು ನೀವು ಗಮನಿಸಿದರೆ ಗೊತ್ತಾಗುತ್ತೆ. ಇಲ್ಲಿ ಇನ್ ಬಿಟ್ವೀನಲ್ಲಿ ಇಲ್ಲಿ ಎ ಮತ್ತು ಬಿ ಪಾಸಿಟಿವ್ ಇದ್ದರೆ ಸಿ ಏನಾಗಿದೆ, ಇಲ್ಲಿ ನೆಗೆಟಿವ್ ಅಲ್ಲಿದೆ. ಸೊ ಇದು ನಾವು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ಆ್ಯಂಡ್ ದೆನ್ ಮಾರ್ಕ್ ದ ಡೈರೆಕ್ಷನ್ ಆಫ್ ಕರೆಂಟ್ ಇನ್ ದ ಸ್ಲಾಟ್ ಆ್ಯಂಡ್ ಇಟ್ ಶಾಲ್ represent production of the required number of poles as per the example given below. ಸೊ ಅಲ್ಲಿ ಏನು ನಾವು ವೈಂಡಿಂಗಿಗೆ ಈ ಒಂದು ವೈಂಡಿಂಗ್ ಕರೆಂಟ್ ಡೈರೆಕ್ಷನ್ಗಳು ಏನದಾವೆ, ಇಲ್ಲಿ ಈ ಕರೆಂಟ್ ಡೈರೆಕ್ಷನ್ ಇಲ್ಲಿ ಇರ್ಬೋದು ಅಥವಾ ಇಲ್ಲಿ ಡೆವಲಪ್ಮೆಂಟ್ ಡಯಾಗ್ರಾಮಲ್ಲಿ ಇರ್ಬೋದು. ಇವನ್ನಲ್ಲಿ ನೀವು ಕನ್ಸಿಡರ್ ಮಾಡಿ ನೀವು ಕರೆಕ್ಟಾಗಿ ಯಾರೋ ಮಾರ್ಕ್ ಹಾಕ್ಕೊಳ್ತಾ ಬನ್ನಿ. ಒಂದೇದು ಯಾವ ಕಡೆ ಇದೆ ಡೈರೆಕ್ಷನ್, ಅಪ್ ಆರ್ ಡೌನ್ ಇಷ್ಟು ಮಾಡಿಕೊಂಬನ್ನಿ. 1ನೇ ಸ್ಲಾಟ್ 2ನೇ ಸ್ಲಾಟ್ 3ನೇ ಸ್ಲಾಟ್ 4 5 6 ಹಿಂಗೆ ಸ್ಲಾಟ್ ವೈಸ್ ಬರಿತಾ ಬಂದರೆ ಸಾಕು. ಡೈರೆಕ್ಷನ್ನು ಯಾರೋ ಮಾರ್ಕ್ ಬರಿತಾ ಬಂದರೆ ಸಾಕು. ತಕ್ಷಣ ನಿಮ್ಗೆ ಏನು ಗೊತ್ತಾಗುತ್ತೆ ಅಂದರೆ ಅಲ್ಲಿ
ರಿಕ್ವೈರ್ಡ್ ನಂಬರ್ ಆಫ್ ಪೋಲ್ಸ್ ಕ್ರಿಯೇಟ್ ಆಗಿರೋದು ಆಟೋಮೆಟಿಕಲಿ ಗೊತ್ತಾಗುತ್ತೆ. ಸೊ ನೋಡಿ ಇಲ್ಲಿ 1 2 3 4 5 6ನ ನೀವು ಗಮನಿಸಿ, ಅಲ್ಲಿ ಹಿಂದಿನ ಡೆವಲಪ್ಮೆಂಟ್ ಡಯಾಗ್ರಾಮಲ್ಲಿ ಅಥವಾ ಇಲ್ಲಿ ಹಿಂದ್ಗಡೆ ಇರ್ತಕ್ಕಂಥ ರಿಂಗ್ ಡಯಾಗ್ರಾಮಲ್ಲಿ ನಾವು ಇದನ್ನು ಈ ರೀತಿಯಾಗಿ ಕರೆಂಟ್ ಡೈರೆಕ್ಷನ್ ಸಿಗ್ತದೆ ನಮಗೆ. ಹಾಗೆ 7 8 9 10 11 12 ನೋಡಿ ಕೆಳಗೆ ಎಕ್ಸಾಂಪಲ್ ನೋಡೋಣ ಅಂದರೆ 1 2 3 4 5 6 ಅಬ್ಸರ್ವ್ ಮಾಡೋಣ. ಹಂಗಾರೆ 1 2 1 ನೋಡಿ 1 2 ಮೇಲ್ಕಿದೆ, 3 4 ಎಲ್ಲಿದೆ, 3 4 ಮೇಲಕ್ಕಿದೆ, 5 6 ಎಲ್ಲಿದೆ, 5 6 ಕೂಡ ಮೇಲಕ್ಕಿದೆ. ಹೌದಾ? ಹೀಗೆ ಹಾಗಾದ್ರೆ ಇಲ್ಲಿ ಬನ್ನಿ ನೋಡಿ, 1 2 3 4 5 6 ಮೇಲಕ್ಕಿದೆ, 7 8 9 10 12 ಕೆಳಗಿದಾವ ಅಂತ ಗಮನಿಸೋದಾದರೆ ಎಸ್ 7 8 9 10 7 8 9 10 11 12 ಅಷ್ಟು ಕೆಳಗಡೆ ಇದ್ದಾವೆ. ಹಾಗೆ ಬನ್ನಿ ಮುಂದೆ ನೋಡಿ, 13 14 15 16 17 18 ಅದನ್ನು ಕೂಡ ಗಮನಿಸೋದಾದರೆ 13 14 ಗೊತ್ತಿದೆ, 13 14 15 16 15 16 17 18 ಹಾಗೆ 19 19 20 ಅಲ್ಲಿದೆ, 19 20 21 22 23 24 ಈ ರೀತಿ ಎಲ್ಲವೂ ಕೂಡ ನೀವು ನೋಡ್ಕೊಂಡ್ಬಂದರೆ ಸಾಕು. ಈ ರೀತಿಯಾಗಿ ಅಲ್ಲಿಗೆ ಒಂದು ಮೇಲಕ್ಕಿದೆ, ಒಂದು ಕೆಳಕ್ಕಿದೆ, ಮೇಲೆ ಕೆಳಗೆ ಇದ್ದಾವೆ. ಆ ಪ್ರಕಾರ ಹೋದರೆ ಒಂದು ಎನ್, ಒಂದು ಎಸ್, ಒಂದು ಎನ್, ಒಂದು ಎಸ್ ಪೋಲು ಆಟೋಮೆಟಿಕಲಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ. Whenever you come across a 3-phase induction motor having a single layer concentric type half coil winding, follow the above mentioned procedure and prepare the winding table. Subsequently draw the end connections, development and ring diagrams. ನೋಡಿ ಏನು ಈಗ ಸ್ಟಾರ್ಟಿಂಗ್ ಕ್ಲಾಸ್ ಶುರುವಾದಾಗಿಂದ ಹಿಡಿದು ಎಂಡ್ ಕ್ಲಾಸ್ವರೆಗೆ ನೀವು ಏನೇನೆಲ್ಲ ನೀವು ಕಲಿತಾ ಬಂದಿದ್ದೀರಿ ಅವೆಲ್ಲವನ್ನು ಇಟ್ಕೊಳ್ಳಿ. ನೀವೇನು ಮಾಡ್ಬೋದು, ಯಾವಾಗ ನೀವು 3-phase ಇಂಡಕ್ಷನ್ ಮೋಟಾರ್ನ ಹ್ಯಾವಿಂಗ್ ಸಿಂಗಲ್ ಲೇಯರ್ ಕಾನ್ಸಂಟ್ರಿಕ್ ಟೈಪ್ ಕಾಯಿಲ್ ಹಾಫ್ ಕಾಯಿಲ್ ವೈಂಡಿಂಗನ್ನು ನೀವು ಮಾಡಬೇಕು ಅನಿಸುತ್ತೆ, ಆವಾಗ ಈ ರೀತಿಯಾಗಿರ್ತಕ್ಕಂಥ ಒಂದು ಕ್ಯಾಲ್ಕುಲೇಷನನ್ನು ಡಯಾಗ್ರಾಮ್ಗಳನ್ನು ಡೆವಲಪ್ ಮಾಡ್ಕೊಂಡು ರೆಡಿ ಮಾಡಿಕೊಂಡು ನೀವು ವೈಂಡಿಂಗ್ ಮಾಡೋದಕ್ಕೆ ಶುರು ಮಾಡ್ಬೋದು. ಸೊ ದಿಸ್ ಈಸ್ ದ ಪ್ರೊಸೀಜರ್ ಆಫ್ 3-phase ಇಂಡಕ್ಷನ್ ಮೋಟಾರ್ ಹ್ಯಾವಿಂಗ್ ಎ ಸಿಂಗಲ್ ಲೇಯರ್ ಕಾನ್ಸಂಟ್ರಿಕ್ ಟೈಪ್ ಹಾಫ್ ಕಾಯಿಲ್ ವೈಂಡಿಂಗ್ ಅಂತ ಹೇಳ್ತೀವಿ. ಸೊ ದೆನ್ ನೆಕ್ಸ್ಟ್ ಕ್ಲಾಸಲ್ಲಿ 3-phase ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟಾರ್ ಡಬಲ್ ಲೇಯರ್ ಡಿಸ್ಟ್ರಿಬ್ಯೂಟೆಡ್ ಟೈಪ್ ವೈಂಡಿಂಗ್. ಇಲ್ಲಿ ಡಬಲ್ ಲೇಯರ್, ಅಲ್ಲಿ ಸಿಂಗಲ್ ಲೇಯರ್ ಇತ್ತಲ್ಲ, ಹಾಗೆ ಇಲ್ಲಿ ಡಬಲ್ ಲೇಯರನ್ನು ನೋಡೋಣ. ಅಲ್ಲಿವರೆಗೂ ಈ ಕ್ಲಾಸನ್ನು ನೋಡ್ತಾ ತಿಳ್ಕೊಳ್ತಾ ಇರಿ. ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು.